गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै ಶ್ರೀಗುರವೇ ನಮಃ. ಗುರು ಚತುಷ್ಟಯರಿಗೆ ಶಿರಸ ಮನಸ ನಮಸ್ಕರಿಸುತ್ತಾ ಹಾಗೂ ವಾಸವಿ ದೇವಿಯ ಪಾದಾರವಿಂದಗಳಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಹಾಗೂ ಇಲ್ಲಿ ಸೇರಿರುವಂತಹ ಶ್ರೋತೃವೃಂದದವರಿಗೂ ಹಾಗೂ ವಿವರಣೆ ಕೊಡಲು ಬಂದಿರುವಂತಹ ನಂದೀಶ್ ಸಾರ್ಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಇವತ್ತಿನ ದಿವಸ ವಾಸವಿ ದೇವಿ ದರ್ಶನಮಲ್ಲಿ 224ನೇ ಪೇಜು ಏಕಸಂಧಿಗ್ರಾಹಿ ವಿರೂಪಾಕ್ಷ ಅಂತ ಹೆಡ್ಡಿಂಗು. ಅದನ್ನು ಓದ್ತೀನಿ ಇವಾಗ. ಭಾಸ್ಕರಾಚಾರ್ಯರು ಗುರುಕುಲದಲ್ಲಿ ನೀಡದ ವಿದ್ಯೆ ಇರಲಿಲ್ಲ, ಕಲಿಸದ ಪಾಠಗಳೇ ಇರಲಿಲ್ಲ. ವಿರೂಪಾಕ್ಷನು ಉತ್ತಮೋತ್ತಮ ವಿದ್ಯಾರ್ಥಿಯಾದನು. ಗುರುವರ್ಯರು ವೇದಾಂಗಗಳನ್ನು, ಶಾಸ್ತ್ರಗಳನ್ನು, ಅಭ್ಯುದಯ ನಿಶ್ರೇಯಸ್ಸುಗಳನ್ನು ವಿವರವಾಗಿ ಬೋಧೆ ಮಾಡಿದರು. ಪ್ರಸ್ಥಾನತ್ರಯಗಳಾದ ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆಗಳ ಮಂತ್ರಗಳನ್ನು ಕಂಠಸ್ಥ ಮಾಡಿ ಅವುಗಳ ಭಾವಾರ್ಥವನ್ನು ಮತ್ತು ಸಾರವನ್ನು ಹೃದಯಂಗಮಯವಾಗಿ ವರ್ಣಿಸಿದರು. ಪರಾಪ್ರಕೃತಿ ಮತ್ತು ಅಪರಾಪ್ರಕೃತಿಗಳನ್ನು ವಿವರಿಸುವಾಗ ವಿರೂಪಾಕ್ಷನು ಅತ್ಯಾಶ್ಚರ್ಯದಿಂದ ಕೇಳುತ್ತಿದ್ದನು. ಭಗವತ್ ಸಾನ್ನಿಧ್ಯದ ಮಾತ್ರದಿಂದ ಇಡೀ ವಿಶ್ವವು ಹೇಗೆ ಚೈತನ್ಯಮಯವಾಗಿದೆಯೇ ಎಂದು ತನ್ನಲ್ಲೇ ತಾನೇ ಪರಮಾತ್ಮನ ಬಗ್ಗೆ ಚಿಂತಿಸುತ್ತಿದ್ದನು. ಇನ್ನು ಷಡ್ ದರ್ಶನಗಳ ಬಗ್ಗೆ ಕೇಳುವಾಗಂತೂ ವಿರೂಪಾಕ್ಷನಿಗೆ ಅವು ಆತ್ಮವಿದ್ಯೆ, ಯೋಗವಿದ್ಯೆಗಳ ವಿಶ್ವವಿದ್ಯಾಲಯದ ವಿವಿಧ ಶೋಧನೆ, ಸಾಧನೆ, ಸಾಫಲ್ಯಗಳ ಮೀರು ಶಿಖರಗಳೆನಿಸಿತು. ಯೋಗ ಮಾರ್ಗದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಬಹುದಾದ ಅಷ್ಟಸಿದ್ಧಿಗಳ ಬಗ್ಗೆ ಅರಿಯುವಾಗ ಶ್ರೀರಾಮಚಂದ್ರನ ಪರಮಭಕ್ತನಾದ ಶ್ರೀ ಆಂಜನೇಯನ ನೆನಪಾಗಿ ರೋಮಾಂಚನಗೊಂಡನು. ಸರ್, ಇನ್ನೊಂದು ಸ್ವಲ್ಪ ಓದಲಿಯಾ ಇಲ್ಲ ಎಷ್ಟಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಮಂತ್ರ, ಯಂತ್ರ, ತಂತ್ರ, ಪೂಜಾ ವಿಧಾನಗಳಿಂದ ಭಗವದ್ ಆರಾಧನೆ ಮಾಡುತ್ತಾ ಅಂತರ್ಯಾಗದಿಂದ ಆತ್ಮಜ್ಞಾನಕ್ಕೆ ಅಧಿಕಾರಿಯಾಗಬಹುದಾದ ಮರ್ಮಗಳನ್ನೆಲ್ಲ ತಿಳಿದನು. ಉತ್ತಮಾಧಿಕಾರಿಗಳು ಶ್ರವಣ, ಮನನ, ನಿಧಿಧ್ಯಾಸನಗಳೆಂಬ ಸಾಕ್ಷಾತ್ ಸಾಧನಗಳಿಂದ ನಚಿಕೇತನಂತೆ ಆತ್ಮವನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದೆಂದು ಗ್ರಹಿಸುತ್ತಾ ಮನನ ಮಾಡುತ್ತಾ ಆತ್ಮವಿಶ್ಲೇಷಣೆಯಲ್ಲಿ ತಲ್ಲೀನನಾಗುತ್ತಿದ್ದನು. ಒಮ್ಮೊಮ್ಮೆ ಏಕಾಂತದಲ್ಲಿ ಕುಳಿತು ಪರತತ್ವವೇನೆಂದು ಅನ್ವೇಷಣೆಯಲ್ಲಿ ಮಗ್ನನಾಗುತ್ತಿದ್ದನು. ಯೋಗ ತರಗತಿಗಳ ಬಳಿಕ ಮಂತ್ರಪಠನ ಕ್ರಮಗಳನ್ನು ಕಲಿಸುತ್ತಿದ್ದಾಗ ಶ್ರೇಷ್ಠ ವಿದ್ಯಾರ್ಥಿಯಾಗಿ ಪದಪಾಠ, ಕ್ರಮಪಾಠ, ಜಠಾಪಾಠ, ಘನಪಾಠ ಪದ್ಧತಿಗಳನ್ನು ತೀವ್ರಗತಿಯಲ್ಲಿ ತನ್ನದನ್ನಾಗಿಸಿಕೊಂಡನು. ಭಾಸ್ಕರಾಚಾರ್ಯರು ವಿರೂಪಾಕ್ಷನ ತೀವ್ರ ವಿದ್ಯಾಕಾಂಕ್ಷೆಯನ್ನು ಕಂಡು ಅರಮನೆಯಲ್ಲಿ ಕುಮಾರಿ ವಾಸವಿಯ ಅದ್ಭುತ ಜ್ಞಾನಶಕ್ತಿ ಕಂಡು ಪುತ್ರಕಾಮೇಷ್ಟಿಯಿಂದ ಜನಿಸಿರುವ ವರಪುತ್ರ ಪುತ್ರಿಯರಲ್ಲವೇ, ಇವರಿಗೆ ವಿದ್ಯಾದಾತನಾಗುವ ಭಾಗ್ಯ ನನಗೂ ದೈವದತ್ತ ವರದಾನವಲ್ಲವೇ ಎಂದು ಸಂತಸಗೊಳ್ಳುತ್ತಿದ್ದರು. ತಾಯಿಯಾದವಳು ತನ್ನ ಮಕ್ಕಳ ಹಸಿವನ್ನು ನೋಡಿ ಅನ್ನ ನೀಡುವಳಲ್ಲವೇ, ಹಾಗೆ ಆಚಾರ್ಯರು ತಮ್ಮ ಶಿಷ್ಯನ ದಾಹಕ್ಕೆ ತಕ್ಕಂತೆ ಜ್ಞಾನ ನೀಡುತ್ತಾ ಹೋಗುವರು. ಆಶ್ರಮದಲ್ಲಿ ವಿರೂಪಾಕ್ಷನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಗುರು ಸೇವಾ ತತ್ಪರನಾದನು. ಅಂಗ ಶುಶ್ರೂಷೆ, ಸ್ಥಾನ ಶುಶ್ರೂಷೆ, ಭಾವ ಶುಶ್ರೂಷೆ. ನೀನು ಕೇಳಿಸ್ತಾ ಇಲ್ವಾ? ನಿಂದು ನೋಡ್ಕೊ. ಯಾರು ಕೇಳಿಸ್ತಾ ಇಲ್ಲ ಅಂತ ಹೇಳಿಲ್ಲ. ಇವಾಗ ಕೇಳಿಸ್ತಾ ಇದೆ, ಆವಾಗ್ಲೇ ಕೇಳಿಸ್ಲಿಲ್ಲ, ಇವಾಗ ಕೇಳಿಸ್ತಾ ಇದೆ. ಕೇಳಿಸ್ಲಿಲ್ಲ ಅವಾಗ. ಭಾಸ್ಕರಾಚಾರ್ಯರು ವಿರೂಪಾಕ್ಷನ ತೀವ್ರ ವಿದ್ಯಾಕಾಂಕ್ಷೆಯನ್ನು ಕಂಡು, ಇವಾಗ ಕೇಳಿಸ್ತಾ ಇದೆಯಾ? ಅರಮನೆಯಲ್ಲಿ ಕುಮಾರಿ ವಾಸವಿಯ ಅದ್ಭುತ ಜ್ಞಾನಶಕ್ತಿ ಕಂಡು ಪುತ್ರಕಾಮೇಷ್ಟಿಯಿಂದ ಜನಿಸಿರುವ ವರಪುತ್ರ ಪುತ್ರಿಯರಲ್ಲವೇ,
ಇವರಿಗೆ ವಿದ್ಯಾದಾತನಾಗುವ ಭಾಗ್ಯ ನನಗೂ ದೈವದತ್ತ ವರದಾನವಲ್ಲವೇ ಎಂದು ಸಂತಸಗೊಳ್ಳುತ್ತಿದ್ದರು. ತಾಯಿಯಾದವಳು ತನ್ನ ಮಕ್ಕಳ ಹಸಿವನ್ನು ನೋಡಿ ಅನ್ನ ನೀಡುವಳಲ್ಲವೇ, ಹಾಗೆ ಆಚಾರ್ಯರು ತಮ್ಮ ಶಿಷ್ಯನ ದಾಹಕ್ಕೆ ತಕ್ಕಂತೆ ಜ್ಞಾನ ನೀಡುತ್ತಾ ಹೋಗುವರು. ಆಶ್ರಮದಲ್ಲಿ ವಿರೂಪಾಕ್ಷನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಗುರು ಸೇವಾ ತತ್ಪರನಾದನು. ಅಂಗ ಶುಶ್ರೂಷೆ, ಸ್ಥಾನ ಶುಶ್ರೂಷೆ, ಭಾವ ಶುಶ್ರೂಷೆ ಮತ್ತು ಆತ್ಮ ಶುಶ್ರೂಷೆಗಳೆಂಬ ಚತುರ್ವಿಧ ಸೇವೆಗಳಿಂದ ಆಶ್ರಮಕ್ಕೂ ಗುರುವಿಗೂ ಸದಾ ಸೇವೆಯನ್ನು ಸಲ್ಲಿಸುತ್ತಾ ಗುರುವಿನ ಹವನ ಕಾರ್ಯಗಳಲ್ಲಿ ಸರ್ವದಾ ಅನುವಾಗುತ್ತಿದ್ದನು. ಕುಸುಮಶ್ರೇಷ್ಠಿಯನ್ನು ಮೀರಿಸಿದ ಆದರ್ಶ ಕ್ರಿಯಾಪಟು ಶಿಷ್ಯನಾಗುತ್ತಾ ಬಂದನು. ಇದನ್ನು ಎಕ್ಸ್ಪ್ಲೇನ್ ಮಾಡಿ ಸರ್. ಆಗಲಿ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ವಿದ್ಯಾಭ್ಯಾಸದ ಒಂದು ಹಂತದಲ್ಲಿ ನಾವು ಇದ್ದೇವೆ. ಆಚಾರ್ಯರ ಗುರುಕುಲದಲ್ಲಿ ಶಾಸ್ತ್ರಗಳ, ಉಪನಿಷತ್ತು, ವೇದ, ಪುರಾಣ ಇತ್ಯಾದಿ ಹಾಗೂ ಗೀತೆ, ಬ್ರಹ್ಮಸೂತ್ರ, ಪ್ರಸ್ಥಾನತ್ರಯಗಳಂತ ಕರೀತಾರೆ. ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ ಮೂರನ್ನು ಪ್ರಸ್ಥಾನತ್ರಯಗಳಂತ ಕರೀತಾರೆ. ಅವುಗಳನ್ನ ಮೊದಲು ಮಂತ್ರ ಸಹಿತವಾಗಿ ಘೋಷಿಸುವ ಅಥವಾ ಅದನ್ನ ಉಚ್ಚರಿಸುವ ಒಂದು ಶೈಲಿಗಳನ್ನ ಇಲ್ಲಿ ಹೇಳಿದ್ದಾರೆ. ಪದಪಾಠ, ಕ್ರಮಪಾಠ, ಜಟಾಪಾಠ, ಘನಪಾಠ ಅಂದ್ರೆ ಮಂತ್ರ ಪಠಣಗಳನ್ನ ಕ್ರಮವಾಗಿ ಪ್ರಾರಂಭದಲ್ಲಿ ಪದಶಃ ಹೇಳ್ಕೊಟ್ಟು ಆಮೇಲೆ ಅದನ್ನ ಓದ್ಲಿಕ್ಕೆ ಬಂದ ಮೇಲೆ ಅದಕ್ಕೆ ಜಟಾಪಾಠ ಮತ್ತು ಘನಪಾಠ ಅಂತ ಹೇಳ್ತಾರೆ. ಅದನ್ನ ನಾದಮಯವಾಗಿ ಅತ್ಯಂತ ಸುಶ್ರಾವ್ಯವಾಗಿ ಅದರ ಉಚ್ಚಾರಣೆಯನ್ನ ಮಾಡುವಂಥದ್ದು, ಅದನ್ನ ಘನಪಾಠ ಅಂತ ಕರೀತಾರೆ. ಹೀಗೆ ಎಲ್ಲ ಹಂತಗಳ ಒಂದು ಕಲಿಕೆಯನ್ನ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಪರ ಮತ್ತು ಪರ ವಿದ್ಯೆಗಳನ್ನು ಕೂಡ ಸಮನ್ವಯ ಮಾಡ್ತಕ್ಕಂಥ ಒಂದು ಕೌಶಲವನ್ನು ಕೂಡ ಗುರುಗಳು ಹೇಳ್ಕೊಡ್ತಿದ್ದಾರೆ. ಇಲ್ಲಿ ಸಿದ್ಧಿಗಳು ಯೋಗ ಮಾರ್ಗದೊಳಗಡೆಗೆ ಹೇಗೆ ಆಂಜನೇಯನಿಗೆ ಪ್ರಾಪ್ತವಾದವು ಯೋಗ ಅಭ್ಯಾಸದಿಂದ, ಹಾಗೆ ಶಾಸ್ತ್ರಾಧ್ಯಯನದಿಂದ ಅವುಗಳ ಅನುಷ್ಠಾನ, ಶಾಸ್ತ್ರಗಳ ಅಧ್ಯಯನ ಮತ್ತು ಅನುಷ್ಠಾನ. ಅಧ್ಯಯನ ಮೊದಲನೇದು, ಅನುಷ್ಠಾನ ಎರಡನೇದು. ಬರೀ ಅಧ್ಯಯನ ಮಾಡಿ ಪಾಠ ಮಾಡ್ಬೋದು, ಅನುಷ್ಠಾನ ಮಾಡದೇನೂ ಕೆಲವರು ಪಾಠ ಮಾಡ್ಬೋದು. ಆದ್ರೆ ಕೆಲವರು ಅನುಷ್ಠಾನ ಮಾಡಿ ಅಧ್ಯಯನ ಮಾಡಿ ಪಾಠ ಮಾಡ್ತಾರೆ. ಅದು ಬಹಳ ಗುರುತ್ವದ ಒಂದು ವಿಶೇಷವಾದ ಅವಸ್ಥೆಯನ್ನ ಆತನಿಗೆ ತಂದುಕೊಳ್ಳುತ್ತೆ. ಸೊ ಈ ಎಲ್ಲದರಲ್ಲಿ ಸಿದ್ಧಹಸ್ತರಾಗಿದ್ದಂತ ಭಾಸ್ಕರಾಚಾರ್ಯರು ವಿರೂಪಾಕ್ಷನಿಗೆ ಎಲ್ಲ ಹಂತದ ವಿದ್ಯೆಗಳನ್ನ, ಅಪರ ಮತ್ತು ಪರ ವಿದ್ಯೆಗಳನ್ನ ಸಮನ್ವಯ ಮಾಡ್ತಕ್ಕಂಥದ್ದನ್ನು ಕೂಡ ಹೇಳ್ಕೊಟ್ಟು ಅಂತರಂಗದ ಆತ್ಮಯಜ್ಞಕ್ಕೆ ಅಧಿಕಾರಿಯಾಗಬಹುದಾದ ಎಲ್ಲ ಸಾಧ್ಯತೆಗಳು ಮಾನವ ಜೀವಕ್ಕೆ ಇದೆ ಅನ್ನೋದನ್ನ ಅವರಿಗೆ ವಿವರಿಸಿ, ಅದಕ್ಕೆ ಬೇಕಾಗಿರುವಂತ ಸಾಧನೆಗಳು, ಅಂತರಂಗ ಸಾಧನೆಗಳೇನು ಅನ್ನೋದನ್ನ ಶ್ರವಣ, ಮನನ, ನಿಧಿಧ್ಯಾಸ ಅಂತ ಹೇಳಿ ಆತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನು ಬೋಧಿಸಿ ಅದನ್ನ ಶೋಧಿಸ್ಲಿಕ್ಕೆ ಮತ್ತು ಅದನ್ನ ತಾನು ಸಾಧಿಸ್ಲಿಕ್ಕೆ ಬೇಕಾಗಿರುವಂತ ಮಾರ್ಗದರ್ಶನವನ್ನ ಮಾಡಿ ಪರತತ್ವದ ಜಿಜ್ಞಾಸೆ ಒಳಗಡೆಗೆ ಅಥವಾ ಪರತತ್ವದ ಅನುಸಂಧಾನದೊಳಗಡೆಗೆ ಅಥವಾ ಪರವಶತೆ ಒಳಗಡೆಗೆ ಸದಾಕಾಲ ಧ್ಯಾನ, ಮೌನಗಳ ಅನುಸಂಧಾನವನ್ನು ಮಾಡುವಂತೆ ತನ್ನ ನೆಚ್ಚಿನ ಶಿಷ್ಯನಿಗೆ ಗುರು ಭಾಸ್ಕರಾಚಾರ್ಯರು ವಿದ್ಯೆಯನ್ನ ಕಲಿಸಿದ್ದಾರೆ. ಎಲ್ಲ ತರದ ಸೌಕರ್ಯಗಳು, ಎಲ್ಲ ತರದ ಸಾಧ್ಯತೆಗಳು ಇರುವಂತ ಕಡೆಗೆ ಜನ್ಮ ತಳೆದಾಗ ಎಲ್ಲ ಸಾಧನೆಗಳಿಗೂ ನಾವು ನಮ್ಮನ್ನ ಒಡ್ಡಿಕೊಂಡಾಗ ಪೂರ್ಣತೆಯನ್ನ, ಪೂರ್ಣ ದೃಷ್ಟಿಯನ್ನ, ಪೂರ್ಣ ಬದುಕನ್ನ ಕಟ್ಟಿಕೊಳ್ಳುವ ಅಥವಾ ಬದುಕನ್ನ ತ್ಯಾಗದ ಮೂಲಕ ಯೋಗವಾಗಿಸುವ ಹಾಗೂ ಅಮೃತತ್ವವನ್ನು ಅನುಸಂಧಾನ ಮಾಡುವ ಅಥವಾ ಅಮೃತತ್ವವನ್ನು ಅನುಭವಿಸುವ ಒಂದು ಯೋಗ ಜೀವನದಲ್ಲಿ ಸಿಕ್ಕತ್ತೆ. ಅದು ಇವರಿಗೆ ಸಿಕ್ಕಿದೆ.
ಗುರು ಭಾಸ್ಕರಾಚಾರ್ಯರ ಮೂಲಕ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಗಳನ್ನ ಯಾರು ತೋರಿಸ್ತಾರೋ ಗುರುಗಳಿಗೆ ಅವರು ಎಲ್ಲ ತರದ ವಿದ್ಯೆಗಳನ್ನ ಕೈವಶ ಮಾಡ್ಕೊಳ್ಳೋದ್ರಲ್ಲಿ ಏನು ಅಡ್ಡಿ ಇಲ್ಲ. ಇದನ್ನ ಇಲ್ಲಿ ಅವರು ಇದನ್ನ ಹೇಳ್ತಾ ಇದ್ದಾರಲ್ಲ ಸರ್, ಇದರಿಂದ ಒಟ್ಟು ಪುತ್ರಕಾಮೇಷ್ಟಿಯಾಗದಿಂದ ಬಂದವರು ಅಂಥ ಮಕ್ಕಳಿಗೆ ನಾವು ವಿದ್ಯಾದಾನ ಮಾಡುವಂಥ ವರದಾನ ಸಿಕ್ಕಿದೆ ಅಂದರೆ ನಮಗೂ ವರ ಸಿಕ್ದಂಗೆ ಅಲ್ವಾ ಅಂತ, ಅದು ಭಾಗ್ಯ ಅಲ್ವಾ ಅಂತ. ಹೌದು, ಪೂರ್ವ ನಿರ್ಧಾರಿತವಾದ ಜನ್ಮಗಳು ಅಂತ ಗುರು ಆಗ್ಲಿ ಶಿಷ್ಯನಾಗ್ಲಿ ಅವೆಲ್ಲ ಪೂರ್ವ ನಿರ್ಧಾರಿತವಾದಾಗ ಅದು ಸಾಧ್ಯತೆ ಇರ್ತದೆ. ಈಗ ರಾಮಕೃಷ್ಣರಿಗೆ ವಿವೇಕಾನಂದರು, ರಮಣರಿಗೆ ವಾಸಿಷ್ಠ ಗಣಪತಿ ಮುನಿಗಳು, ಅವರಿಗೆ ಕಾವ್ಯಕಂಠ ಗಣಪತಿ ಮುನಿ ಅಂತಾನು ಕರೀತಾರೆ. ಅರವಿಂದ್ರಿಗೆ MP ಪಂಡಿತರು, ಕುವೆಂಪು ಅವರಿಗೆ ವೆಂಕಣ್ಣಯ್ಯನವರು, ಹೀಗೆ ಅವೆಲ್ಲ ಜನ್ಮ ಮತ್ತು ಜನ್ಮಾಂತರಗಳ ಹಿನ್ನೆಲೆಯಲ್ಲಿ ಕರ್ಮ ಸಂಬಂಧ ಇರುವಂತ ಕಾರಣಕ್ಕಾಗಿ ಆಗ್ತಕ್ಕಂಥ ಜನ್ಮಗಳು. ಇವೆಲ್ಲಾನು ಸುಮ್ಮನೆ ಬಂದ್ಬಿಡಲ್ಲ. ಒಂದು ಜನ್ಮದೊಳಗಡೆಗೆ ಈ ತರ ಸಂಪರ್ಕಗಳು, ಗುರು ಸನ್ನಿಧಿಗಳು, ಗುರು ಮಾರ್ಗದರ್ಶನ ಇವೆಲ್ಲ ಆಗ್ಬೇಕಾದ್ರೆ ಹಿಂದಿನ ಜನ್ಮಗಳಲ್ಲಿ ತಕ್ಕ ಮಟ್ಟಿಗೆ ಸಾಧನೆ ಆಗಿರ್ಬೇಕಾಗತ್ತೆ. ಮತ್ತೆ ಆ ಜೀವಗಳೊಂದಿಗೆ ಕಲಿತು ಬೆರೆತು ಸಾಧನೆಯನ್ನು ಮಾಡಿರ್ಬೇಕಾಗತ್ತೆ. ಹಾಗಾಗಿ ಅದನ್ನ ಮುಂದುವರಿಸ್ಲಿಕ್ಕಾಗಿ ವರ್ತಮಾನ ಜನ್ಮದಲ್ಲೂ ಗುರು ಮತ್ತು ಶಿಷ್ಯರು ಒಟ್ಟಿಗೆ ಹುಟ್ಟುತ್ತಾರೆ. ಹಾಗಾಗಿ ಒಂದ್ಸರಿ ನಾನು ಇಲ್ಲಿ ಹೇಳಿದ್ದೀನಿ, ಮಾನವ ಸಂಬಂಧಗಳೆಲ್ಲಾನು ದೇಹ ಇರೋವರೆಗೆ ಅಷ್ಟೇನೆ, ಆದ್ರೆ ಆತ್ಮ ಸಂಬಂಧ ಅಥವಾ ಗುರು ಶಿಷ್ಯರ ಸಂಬಂಧ ಅನ್ನೋದು ಜನ್ಮ ಜನ್ಮಾಂತರದವರೆಗೆ ಇರ್ತದೆ. ಅದು ಶಿಷ್ಯ ಎಲ್ಲಿ ಹುಟ್ಬೇಕು, ಗುರು ಎಲ್ಲಿ ಹುಟ್ಬೇಕು ಅನ್ನೋದು ಅವರ ಶಿಷ್ಯ ಎಲ್ಲಿದ್ರು ಬಿಡೋದಿಲ್ಲ, ಗುರು ಅಲ್ಲೇ ಹುಟ್ಟತಾನೆ. ಅಥವಾ ಗುರು ಎಲ್ಲಿ ಹುಟ್ಟತಾನೋ ಅಲ್ಲೇ ಶಿಷ್ಯನ ಹುಟ್ಟಬೇಕಾಗತ್ತೆ. ಯಾಕಂದ್ರೆ ಅದು ಅಗ್ರಿಮೆಂಟ್ ಅಲ್ಲ. ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಅಂತ ಹೇಳ್ಕೊಂಡಿರ್ತಾರಲ್ಲ. ಜೊತೆ ಜೊತೆಯಾಗಿ ನಾವೆಲ್ಲ ಹೋಗೋಣ, ಸಾಧನೆ ಮಾಡೋಣ ಅಂತ ಹೇಳಿ. ಹಂಗಾಗಿ ಆ ಸಂಕಲ್ಪ ಅನ್ನೋದೇನಾಗುತ್ತೆ ಸೂಕ್ಷ್ಮದೊಳಗಡೆಗೆ ಸಂಸ್ಕಾರವಾಗಿ ಮುಂದಿನ ಜನ್ಮಕ್ಕೂ ಕ್ಯಾರಿ ಆಗಿಬಿಡುತ್ತದೆ. ಗುರುವಿನ ಮೇಲೆ ಅತಿಶಯವಾದ ಶ್ರದ್ಧೆ ಭಕ್ತಿಗಳಿದ್ದಾಗ ಗುರು ಎಲ್ಲಿ ಜನನ ತಳಿತಾನೋ ಅಲ್ಲೇ ಶಿಷ್ಯನ ಜೀವ ಕೂಡ ಜನ್ಮ ತಳೀತದೆ. ಮತ್ತದೇ ಪರಂಪರೆ ಮುಂದುವರಿತದೆ, ಗುರು ಶಿಷ್ಯ ಪರಂಪರೆ ಮುಂದುವರಿತದೆ. ಹಂಗಾಗಿ ಗುರು ಮತ್ತು ಶಿಷ್ಯರ ಸಂಬಂಧಗಳು ರಕ್ತ ಸಂಬಂಧಗಳಿಗಿಂತಲೂ ಶ್ರೇಷ್ಠವಾದವು ಅಂತ ಹೇಳಿ ನಾವು ಭಾವಿಸಬಹುದು. ಇರೋದು ಹಂಗೆ ಅಲ್ವಾ ಸರ್? ರಕ್ತ ಸಂಬಂಧ ಅಲ್ಲ, ಅಲ್ಲಿ ಆತ್ಮ ಸಂಬಂಧ ಪ್ರಾಮೀಣ್ಯನ್ಸ್ ಇರುತ್ತಲ್ವ. ಅದೇ 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 ಕಾರಣಕ್ಕಾಗಿನೇ ಇಲ್ಲಿ ಇವಾಗ ಹೇಳ್ಬೇಕು ಅಂತಂದ್ರೆ ನೀವೆಲ್ಲಿಯವರು ನಾವೆಲ್ಲಿಯವರು, ಇಲ್ಲಿ ಬಂದು ನಿಮ್ಮ ಒಂದು ಪ್ರವಚನ ಕೇಳಿ ಅದರ ಒಂದು ಮೀನಿಂಗ್ ತಿಳ್ಕೊತಾ ಇದ್ದೀವಿ ಅಂತಂದರೆ ನಿಮ್ಮ ಸಂಬಂಧ ಆತ್ಮ ಸಂಬಂಧ ಅದೇ ಅಂತ ಅನ್ಸುತ್ತೆ ನನಗೆ. ಎಲ್ಲಾನು ಅಷ್ಟೇನೆ, ಇಲ್ಲಿ ಬರೋರು ಎಲ್ರದು ಅಷ್ಟೇ. ಸುಮ್ಮನೆ ಅಚಾನಕ್ಕಾಗಿ ಆಕ್ಸಿಡೆಂಟಲ್ ಆಗಿ ಯಾರು ಭೇಟಿ ಆಗಲ್ಲ. ಹಿಂದೆ ಅದನ್ನ ನಾವು ಮಾಡಿದೀವಿ, ಈಗ ಮಾಡ್ತಾ ಇದೀವಿ, ಮುಂದೆ ಮಾಡೋರು ಇದ್ದೇವೆ ಬೇರೆ ಬೇರೆ ಶರೀರಗಳಲ್ಲಿ, ಬೇರೆ ಬೇರೆ ದೇಶ ಕಾಲಗಳಲ್ಲಿ. ಅದು ಹೋಗ್ತಾ ಹೋಗುತ್ತೆ. ಒಂದು ದಿನ ಗುರುವರೇಣ್ಯರು ವೇದ ಮಂತ್ರಗಳನ್ನು ಕುರಿತು ವಿವರಣೆ ನೀಡುತ್ತಾ ಹೀಗೆ ಹೇಳುತ್ತಿದ್ದರು. ಮಂತ್ರ ಸ್ಮರಣೆಗಾಗಿ ಮತ್ತು ಕಲಿಕೆಗಾಗಿ ಶಾಸ್ತ್ರೀಯ ಕ್ರಮಗಳಿವೆ. ವೇದ ಪಾಠ ಕುರಿತಾದ ಕ್ರಮ ನಿಯಮಾವಳಿ ಹೀಗಿದೆ, ಕೇಳಿ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಪದಪಾಠ, ಎರಡನೇದಾಗಿ ಕ್ರಮಪಾಠ, ಮೂರನೇದಾಗಿ ಜಠಾಪಾಠ, ನಾಲ್ಕನೇದಾಗಿ ಘನಪಾಠ. ಹೀಗೆ 4 ಬಗೆ ಇವೆ. ನೀವೆಲ್ಲರೂ ಒಂದೆರಡು ಕ್ರಮದ ಪಾಠಗಳನ್ನು ಏಕಕಂಠದಿಂದ ಪಠಿಸಲು ಅಭ್ಯಸಿಸಿರಿ. ಶಬ್ದದಲ್ಲಿ ಅಪಾರವಾದ ಶಕ್ತಿ ಇರುವುದರಿಂದ ಅದರ ಶಾಸ್ತ್ರಬದ್ಧವಾದ ಉಚ್ಚಾರಣೆಯಲ್ಲಿ ವ್ಯಕ್ತಿಯ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕವಾದ ಉನ್ನತಿಯು ಸಾಧ್ಯವಾಗುವುದು. ವೈದಿಕ ಋಷಿಗಳು ತಮ್ಮ ಸಂಶೋಧನೆಗಳಿಂದ ಪ್ರಕೃತಿಯಲ್ಲಿ ಅಡಗಿರುವ ಸತ್ಯ ಸಂಗತಿಗಳ ಬೆಳಕನ್ನು ತಮ್ಮ ಅನುಭವದ ಮೂಲಕ ಪ್ರಪಂಚಕ್ಕೆ ತಮ್ಮ ಪರಂಪರೆಯ ಮೂಲಕ ಹರಿಸಿದ್ದಾರೆ. ಅದನ್ನು ಕಲಿಯುವುದು, ಕಾಪಾಡುವುದು ಎಲ್ಲರ ಆದ್ಯ ಕರ್ತವ್ಯ. ತನ್ನ ಹಿರಿಯರಿಂದ ಪರಂಪರೆಯಿಂದ ಕಲಿತು ತಿಳಿದಂತಹ ಅಮೃತ ಸಮಾನ ಜ್ಞಾನವಿದ್ಯೆಯನ್ನು
ತಮ್ಮ ನಂತರದ ಪೀಳಿಗೆಯವರಿಗೂ ಹರಿಸಬೇಕಾಗಿದೆ. ಏಕೆಂದರೆ ಈ ಜ್ಞಾನ ಸಂಪದಗಳು ಹಿರಿಯರು ನಮಗಿತ್ತ ಅಮೂಲ್ಯ ಕಾಣಿಕೆ. ನಾವು ಮುಂದಿನ ಪೀಳಿಗೆಯವರಿಂದ ತೆಗೆದುಕೊಂಡಿರುವ ಸಾಲವಾಗಿದೆ ಎಂಬುದನ್ನು ಚೆನ್ನಾಗಿ ಅರಿಯಬೇಕು. ಶಬ್ದದ ಬಗ್ಗೆ ಮಾತಾಡ್ತಾರೆ, ಅದು ನಿಶಬ್ದದವರೆಗೂ ಹೋಗುತ್ತೆ. ಹಾಗಾಗಿ ಶ್ರುತಿ ಸ್ಮೃತಿ ಪುರಾಣ ಅಂತ ನಾವೇನ್ ಪರಂಪರೆ ಹೇಳ್ತೀವಿ, ಅದು ಮಂತ್ರಗಳ ಶಾಸ್ತ್ರಗಳ ಒಂದು ರಚನೆಯ ಹಿಂದೆಗಡೆಗೆ ಗುರು ಅದನ್ನ ಅನುಸಂಧಾನ ಮಾಡ್ತಾನೆ ತನ್ನ ಅಂತರಂಗದಲ್ಲಿ. ಆ ಶಬ್ದವನ್ನ ತನ್ನ ಒಳಗಡೆಗೆ ಪಶ್ಯಂತಿಯನ್ನಾಗಿ ಮಾಡಿ ಅದನ್ನ ವೈಖರಿಯನ್ನಾಗಿಸುವ ಹಂತದಲ್ಲಿ ಶಬ್ದದೊಳಗಡೆಗೆ ಅದರ ಎಲ್ಲ ಆಯಾಮಗಳ ಜೊತೆಗೆ ಅದರಲ್ಲಿ ಜ್ಞಾನವೂ ಉಂಟು, ಅದರಲ್ಲಿ ನಾದವೂ ಉಂಟು, ಅದರಲ್ಲಿ ಬೋಧವೂ ಉಂಟು, ಅದರಲ್ಲಿ ಬೆಳಕು ಉಂಟು, ಅದರಲ್ಲಿ ಆನಂದವೂ ಉಂಟು. ಹಾಗಾಗಿ ಶಬ್ದ ಅಂತ ಅಂದ್ರೆ ಎಲ್ಲ ಸಾಧ್ಯತೆಗಳ ಒಂದು ಪ್ರಕಟ ಬ್ರಹ್ಮ ಸ್ವರೂಪ ಅಂತ. ಹಾಗಾಗಿ ಈ ಒಂದು ಶಬ್ದ ಅಂತಂದ್ರೆ ಅಷ್ಟು ಅರ್ಥ ಇದೆಯಾ ಸರ್? ಶಬ್ದ ಅಂತ ಅಂದ್ರೆ ಈಗ ನಾವು ಪಾಠ ಮಾಡ್ತೀವಿ, ಪಾಠ ಮಾಡ್ಬೇಕಾದ್ರೆ ಕನ್ನಡನು ಅದ್ರಲ್ಲೇ ಮಾಡ್ತೀವಿ, ಇಂಗ್ಲಿಷು ಅದ್ರಲ್ಲೇ ಮಾಡ್ತೀವಿ, ಫಿಸಿಕ್ಸು ಅದ್ರಲ್ಲೇ ಮಾಡ್ತೀವಿ, ಮನೇಲೂ ಅದ್ರಲ್ಲೇ ನಮ್ಮ ಒಂದು ಸಂವಾದ ಮಾಡ್ತೀವಿ ಅಲ್ವಾ? ಹಂಗಾಗಿ ಶಬ್ದ ಪಾಠ ಮಾಡೋದ್ರಿಂದನೇ ನಮಗೆ ಸಂಬಳ ಕೊಡ್ತಾರೆ, ಪಾಠ ಕೇಳೋದ್ರಿಂದನೇ ಹುಡುಗರು ಮತ್ತೆ ಅವರು ವಿದ್ಯಾಭ್ಯಾಸನ ಮಾಡಿ ಅವರು ಪದವಿಗಳನ್ನು ಪಡಿತಾರೆ. ಈಗ ನಮ್ಗೆ ಯಾರಿಗೂ ಶಬ್ದ ಹೊರಡಿಸುವಂತ ಶಕ್ತಿನೇ ಇಲ್ಲ ಅಂತ. ಈ ಪ್ರಾಣಿಗಳಲ್ಲಿ ಸ್ಕೂಲು ಇಲ್ಲ, ಶಾಲೆನೂ ಇಲ್ಲ, ಓದು ಇಲ್ಲ, ಬರಹನೂ ಇಲ್ಲ, ಅಲ್ಲಿ ಸಂಬಳನೂ ಇಲ್ಲ, ಸಾರಿಗೆನೂ ಇಲ್ಲ, ಏನು ಇಲ್ಲ ಅವ್ರಿಗೆ. ಅಂದ್ರೆ ಈ ಶಬ್ದದ ಒಂದು ಸಾಮರ್ಥ್ಯವನ್ನ ಅರಿತು ಅದನ್ನ ಭಾಷೆಯನ್ನಾಗಿ ಮಾಡಿ, ಅದನ್ನ ಸಂಕೇತಗಳನ್ನಾಗಿ ಮಾಡಿ, ಅದರಲ್ಲಿ ಜ್ಞಾನವನ್ನ ಇಟ್ಟು ಅದನ್ನ ಪ್ರವಹಿಸುವ ಒಂದು ಕಲೆಯನ್ನ ಕಲಿಸಿ ಬದುಕನ್ನ ಏನ್ ಮಾಡಿದೀವಿ, ಉನ್ನತದ ಎತ್ತರದ ಒಂದು ಸುಖದ ಅಥವಾ ಆನಂದದ ಎತ್ತರಕ್ಕೆ ತಗೊಂಡೋಗೋದಕ್ಕೆ ಕಾರಣ ಆಗಿರೋದೇ ಮಾತು. ಹಾಗಾಗಿ ಅದರ ಶಕ್ತಿನ ತಾನೆ. ಸ್ವರವೆಂಬುದು ಪರತತ್ವ, ಮಾತೆಂಬುದು ಜ್ಯೋತಿರ್ಲಿಂಗ, ನಾದವೆಂದು ಕಳಾತೀತ ಅಂತೇಳಿ ಹೇಳ್ತಾರಲ್ಲ. ಹಂಗಾಗಿ ಆತ್ಮ ಜ್ವಾಲೆಯ, ಆತ್ಮ ಶಕ್ತಿಯ, ಆತ್ಮದ ಪ್ರಕಟೀಕರಣದ ಒಂದು ಆಯಾಮವೇ ಶಬ್ದ. ಅದರೊಳಗಡೆಗೆ ಏನೆಲ್ಲ ಇದೆ ಅನ್ನೋದನ್ನ ಹೇಗೆ ಉಚ್ಚರಿಸ್ಬೇಕು, ಶಬ್ದದ ಪಾತ್ರೆಗಳಲ್ಲಿ ಯಾವ ಅಮೃತತ್ವವಿದೆ ಅದನ್ನ ನಾವು ಹೇಗೆ ಅನುಸಂಧಾನ ಮಾಡಿ ಅದನ್ನ ಆಸ್ವಾದಿಸ್ಬೇಕು ಅನ್ನೋಂಥದ್ದು ಋಷಿ ಕಂಡ್ಕತಾನೆ. ಅವನು ಅದನ್ನ ಬೋಧಿಸ್ತಾನೆ, ಅದನ್ನ ಶಿಷ್ಯರು ಅದನ್ನ ಆ ಮಾರ್ಗದೊಳಗಡೆಗೆ ನಡೀರಪ್ಪ ಅಂತ ಹೇಳಿ ಮಾರ್ಗದರ್ಶನ ಮಾಡ್ತಾನೆ. ಹೀಗೆ ಅವನು ಮುಂದಿನ ತಲೆಮಾರಿಗೆ ಪರಂಪರೆಯ ಒಂದು ಜ್ಞಾನವನ್ನ, ಶಾಸ್ತ್ರವನ್ನ, ಆನಂದವನ್ನ, ಬೆಳಕನ್ನ, ಸಂಸ್ಕಾರವನ್ನ ಸಾಗಿಸ್ತಾ ಹೋಗೋದಿಕ್ ಮಾರ್ಗ ಆಗಿರೋದೆ, ಮಾಧ್ಯಮ ಆಗಿರೋದೇ ಶಬ್ದ. ಮುಂದಕ್ಕೆ ಓದ್ಲಿಯಾ ಸರ್? ಓದಿ. ವಿರೂಪಾಕ್ಷನ ತತ್ವ ಜಿಜ್ಞಾಸೆ. ಗುರುಕುಲವಾಸದಲ್ಲಿ ವಿರೂಪಾಕ್ಷನು ತತ್ವಜಿಜ್ಞಾಸೆಯಿಂದ ತ್ವರಿತಗತಿಯಲ್ಲಿ ಜ್ಞಾನದ ಏರತೊಡಗಿದನು. ತನ್ನ ಪ್ರಾಣಸಮ ಸೋದರಿಯಾದ ವಾಸವಿಯು ತನ್ನ ಬಗ್ಗೆ ಮೆಚ್ಚುಗೆ ಸೂಸಬೇಕು, ಹಾಗೆ ನಾನು ವಿದ್ಯಾರ್ಜನೆ ಮಾಡಬೇಕು ಎಂದು ಕಲಿಕೆಯ ಎಲ್ಲ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಶೂರ, ವೀರ, ಧೀರ, ಸಾಹಸಿ, ಧರ್ಮವ್ರತ, ಜ್ಞಾನಿ ಎಂದೆನಿಸತೊಡಗಿದನು. ಒಂದು ದಿನ ವಿರೂಪಾಕ್ಷನು ತನಗೆ ಪರತತ್ವದ ಬಗ್ಗೆ ತಿಳಿಯಲು ತುಂಬ ಜಿಜ್ಞಾಸೆಯುಂಟಾಗಿದೆ. ಅಲ್ಲದೆ ನಮ್ಮ ಧರ್ಮಿಷ್ಠ ವೈಶ್ಯ ಬಾಲಕನೆಂದು ಪ್ರಸಿದ್ಧಿ ಹೊಂದಿರುವ ಧರ್ಮನಂದನನು ಅಂದು ಆದಿಶೇಷನಿಂದ ನೇರವಾಗಿ ಕೇಳಿ ತಿಳಿದ ಸೃಷ್ಟಿಕ್ರಮವನ್ನು, ಯುಗ ಕಾಲಾದಿಗಳ ಜ್ಞಾನವನ್ನು ನೀಡಲು ದಯೆ ತೋರಬೇಕು ಎಂದು ಗುರು ಭಾಸ್ಕರಾಚಾರ್ಯರನ್ನು ಪ್ರಾರ್ಥಿಸಿದನು. ಗುರುವರ್ಯರು, ವಿರೂಪಾಕ್ಷ, ಪರತತ್ವದ ಬಗ್ಗೆ ನಿನಗೆ ಏಕಾಂತದಲ್ಲಿ ಬೋಧಿಸುತ್ತೇನೆ ಎಂದು. ಇಲ್ಲಿರುವ ವಿದ್ಯಾರ್ಥಿಗಳಿಗೆ ಈ ಜ್ಞಾನವನ್ನು ಗ್ರಹಿಸಲು ಅರಿವಿನ್ನೂ ಬೆಳೆಯಬೇಕಾಗಿದೆ.
ಎಂದು ಒಂದು ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ವಿರೂಪಾಕ್ಷನಿಗೆ ಈ ಜ್ಞಾನವನ್ನು ನೀಡುವುದಾಗಿ ಹೇಳಿ ಗುರುಗಳು ಶುಭ ದಿನವನ್ನು ಗೊತ್ತು ಮಾಡಿದರು. ವಿರೂಪಾಕ್ಷನು ಗುರುಕುಲ ವಾಸದಲ್ಲಿ ತನಗೊಂದು ಅಮೂಲ್ಯ ನಿಧಿಯು ದೊರೆಯಲಿದೆ ಎಂದು ತನ್ನೊಳಗೆ ಮತ್ತೆ ಉಂಟಾಗುತ್ತಿದ್ದ ಕಾತುರವನ್ನು ತಡೆದುಕೊಳ್ಳುತ್ತಿದ್ದನು. ಗುರು ಕಾರುಣ್ಯಕ್ಕೆ ಸಮನಾದ ಸೌಭಾಗ್ಯ ಎಲ್ಲಿದೆ? ವಿರೂಪಾಕ್ಷನಿಗೆ ಗುರುಗಳು ನಿಗದಿಪಡಿಸಿದ್ದ ಬ್ರಾಹ್ಮಿ ಮುಹೂರ್ತವು ಬಂದೇ ಬಿಟ್ಟಿತು. ವಿರೂಪಾಕ್ಷನು ಗುರುಪದಗಳಿಗೆ ಎರಗಿ ಕುಳಿತನು. ವಿರೂಪಾಕ್ಷ, ಮೊದಲು ನೀನು ಪದ್ಮಾಸನದಲ್ಲಿ ಕುಳಿತುಕೋ. ಚಿನ್ಮುದ್ರೆಯನ್ನು ಹಿಡಿದು ಕಣ್ಣುಗಳನ್ನು ಮುಚ್ಚಿ ಓಂಕಾರ ಧ್ಯಾನ ಮಾಡಲು ಆರಂಭಿಸು. ಏಕಾಗ್ರಚಿತ್ತ ಉಂಟಾದಾಗ ಅಂತರ್ಮುಖಿಯಾಗು. ನಾನು ಹೇಳುತ್ತಾ ಹೋಗುವ ವಿಷಯಗಳ ಅರ್ಥವನ್ನು ಅನುಸಂಧಾನ ಮಾಡುತ್ತಾ ಹೋಗು. ದೈವ ಕೃಪೆಯಿಂದ ಅಂತರಂಗದ ಸೂಕ್ಷ್ಮ ಸ್ತರಗಳ ಅನುಭವವಾಗುವುದು. ಇಲ್ಲಿ ಬೇಕು ಸರ್, ಎಕ್ಸ್ಪ್ಲನೇಷನ್. ಪರತತ್ವದ ಬಗೆಗೆ ಜಿಜ್ಞಾಸೆ ಮಾಡ್ತಾ ಇದ್ದಾರೆ. ಆದಿಶೇಷನಿಂದ ನೇರವಾಗಿ ಸೃಷ್ಟಿ ಹೇಗಾಯ್ತು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಭಾಸ್ಕರಾಚಾರ್ಯರನ್ನ ಶಿಷ್ಯ ಕೇಳ್ತಾನೆ. ವಿರೂಪಾಕ್ಷ ಕೇಳ್ತಾ ಇದ್ದಾನೆ. ಹಾಗಾಗಿ ಆದಿಶೇಷ ಅಂತ ಅಂದ್ರೆ ಸೃಷ್ಟಿಯ ಎಲ್ಲ ನಾಮರೂಪಗಳ ಹಿಂದೆ ಅವುಗಳನ್ನ ಸೃಜನೆ ಮಾಡ್ತಾ ಅವುಗಳಲ್ಲಿ ತಾನು ಪ್ರವೇಶಿಸಿ ಅವುಗಳನ್ನ ಬೇರೆ ಬೇರೆ ನಾಮರೂಪಗಳಿಗೆ ರೂಪಾಂತರಿಸ್ತಾ ಇರ್ತಕ್ಕಂಥ ಪ್ರಾಣಶಕ್ತಿಯೇ ಇಲ್ಲಿ ಆದಿಶೇಷ ಅಂತ ಹೇಳಿ ನಾವು ಅಂದ್ಕೊಂಡು ಮುಂದಕ್ಕೆ ಹೋಗೋದಾದ್ರೆ, ಆ ಪ್ರಾಣವನ್ನ ಈ ಮಾನವ ಶರೀರದಲ್ಲಿ ನಾವು ಹೇಗೆ ವಿನಿಯೋಗಿಸ್ತೀವಿ ಅಥವಾ ತೊಡಗಿಸ್ತೀವಿ ಅನ್ನೋದ್ರ ಮೇಲೆ ಅದು ಈ ಅನ್ನಮಯ ಶರೀರದಲ್ಲಿ ಕೆಲಸ ಮಾಡುತ್ತೆ. ಮಾನವ ಶರೀರದೊಳಗಡೆಗೆ ಅನಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ಅದು ತಯಾರಾಗುವಾಗ್ಲೇನೆ ಅದರ ಹಿಂದೆಗಡೆಗೆ ಪ್ರಾಣಶಕ್ತಿ ತನಗೆ ಬೇಕಾದ ಎಲ್ಲ ಸ್ಪಂದನಗಳನ್ನ ಈ ಸಾಧ್ಯತೆಗಳನ್ನ ನೋಡಿ ಮಾನವ ದೇಹದ ರಚನೆ ಮಾಡಿರ್ತದೆ. ಹಾಗಾಗಿ ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೆ ಷಟ್ಚಕ್ರಗಳ ಅರಮನೆಯಂತೆ ನಿರ್ಮಾಣವಾಗಿರೋ ಈ ಶರೀರದಲ್ಲಿ ಪ್ರಾಣಶಕ್ತಿ ಯಾವ ಚಕ್ರದಲ್ಲಿ ಹೆಚ್ಚು ವಿನಿಯೋಗವಾಗುತ್ತೆ ತದನುಗುಣವಾದಂತ ಬದುಕು ಆ ಶರೀರದಲ್ಲಿ ಕೆಲಸ ಮಾಡ್ತಾ ಇರೋ ಜೀವಂದಾಗತ್ತೆ. ಮೂಲಾಧಾರದಲ್ಲೇ ಇರ್ಬೋದು, ಸ್ವಧಿಷ್ಠಾನದಲ್ಲೇ ಇರ್ಬೋದು, ಮಣಿಪುರದಲ್ಲೇ ಇರ್ಬೋದು, ಅನಾಹತದಲ್ಲೇ ಇರ್ಬೋದು. ಜೀವ ಅಲ್ಲಿ ಇರೋ ಒಂದು ವಿಶೇಷತೆ ಏನು ಸರ್? ಅಲ್ಲಿದ್ದಾಗ ಯಾವ ರೀತಿ ಇರುತ್ತೆ ಅಂತ? ಮೂಲಾಧಾರದಲ್ಲಿ ಪೃಥ್ವಿ ತತ್ವ ಅನ್ನೋದು ಅಲ್ಲಿ ಪ್ರಧಾನವಾಗಿ ಇರ್ತದೆ. ಅನ್ನಮಯದ ಬದುಕು ಅದು. ಅನ್ನಮಯದೊಳಗಡೆಗೆ ನಾನು ಕೇವಲ ಶರೀರ ಅಂತ ಹೇಳಿ ತಿಳಿದು ಅದ್ರೊಳಗಡೆಗೆ ಕೆಲಸ ಮಾಡ್ತಾ ಇರುವಂತ ಪ್ರಾಣದ, ಮನದ, ಬುದ್ಧಿಯ, ಅಹಂನ, ಚಿತ್ತದ ಯಾವ ಗೊಡವೆಯೂ ಇಲ್ಲದೆ ಕೇವಲ ಪ್ರಾಣಿ ಸದೃಶವಾಗಿ ಭೋಗಿಸುವುದು, ಅನ್ನವನ್ನ ಭೋಗಿಸುವುದು ಅಷ್ಟೇನೆ ಸಾಧ್ಯವಾಗುವಂಥದ್ದು ಮೂಲಾಧಾರ. ಅದು ರಾವಣನ ನೆಲೆ ಅಂತ ಹೇಳಿ ಕರೀತಾರೆ. ಜೀವವನ್ನ ಅಲ್ಲಿ ಬಂಧಿಸಿಟ್ಟಿದ್ದ ಕಾರಣಕ್ಕಾಗಿ ಅದನ್ನ ತ್ರಿಕೂಟ ಅಂತ ಕರೀತಾರೆ. ತ್ರಿಕೂಟಾಚಲ ಅಂದ್ರೆ ಮೂಲಾಧಾರ ಚಕ್ರದ ಒಳಗಡೆಗೆ 3 ಮೂಲೆ ಇದೆ. ಅಲ್ಲಿ ಟ್ರಯಾಂಗಲ್ ಅಂತ ಕರೀತಾರೆ. ಅದು ದಳವನ್ನ ಬರೆಯುವಾಗ ಟ್ರಯಾಂಗಲ್ 3 ಮೂಲೆ, ಅಲ್ಲಿ ಜೀವ ಬಂಧಿ ಆಗುತ್ತೆ. ಪೃಥ್ವಿ ತತ್ವದ ಒಂದು ಆವಾಸ ಅದು. ಅಲ್ಲಿಂದ ಮೇಲೆ ಸ್ವಧಿಷ್ಠಾನಕ್ಕೆ ಬಂದ್ರೆ ಜಲಮಂಡಲ. ಅದು ಸೃಷ್ಟಿ ವ್ಯಾಪಾರದ ನಿಯಂತ್ರಣ ಮಾಡ್ತಕ್ಕಂತ ತತ್ವ. ಅಲ್ಲಿ ಜಡದ ಸಂಬಂಧ ಹೋಲಿಸಿ ನೋಡಿದಾಗ ಜಡಕ್ಕಿಂತಲೂ ಹೆಚ್ಚು ಸ್ವಾತಂತ್ರ್ಯವನ್ನು, ನಮ್ಯತೆಯನ್ನು, ಸಾಧ್ಯತೆಯನ್ನು ಹೊಂದಿರುವಂತದ್ದು ಸ್ವಧಿಷ್ಠಾನ ಚಕ್ರ. ಅಲ್ಲಿ ಜಲಮಂಡಲ ಅದು ಅಧೋಗಾಮಿ ಯಾವಾಗ್ಲೂ ಸ್ವಧಿಷ್ಠಾನ. ಹಾಗಾಗಿ ಅಲ್ಲಿ ಸೃಷ್ಟಿ ಸುಖ, ಕಾಮ ಸುಖದ ಒಂದು ಆಯಾಮವನ್ನ ಪಡ್ಕೊಳ್ಳುತ್ತೆ. ಅಲ್ಲಿಂದ ಮೇಲೆ ಬಂದ್ರೆ ಅಗ್ನಿ ತತ್ವದ ಅಥವಾ ಮಣಿಪುರ ಅಂತ ಹೇಳಿ ಚಕ್ರ ಕರಿತೀವಿ. ಅಲ್ಲಿ ಅಗ್ನಿ ಅನ್ನುವಂಥದ್ದು ತತ್ವ. ಇದು ನಾಭಿಯ ಸ್ಥಾನದಲ್ಲಿ ಇರುತ್ತಲ್ವ ಸರ್? ನಾಭಿ ಸ್ಥಾನ. ಹೌದು, ನಾಭಿ ಮಂಡಲ ಅಂತಾನೆ ಕರೀತಾರೆ. ಅಲ್ಲಿ
ಆ, ಅಗ್ನಿ ಪ್ರಧಾನ. ಅಗ್ನಿ ಅನ್ನೋದು ಜಠರಾಗ್ನಿಯಾಗಿ ಕೆಲಸ ಮಾಡ್ತಾ ಇರುತ್ತಲ್ಲಿ. ಹ್ಞೂ ಅದು ಜೀರ್ಣ ಮಾಡುವ ಮತ್ತು ಅದನ್ನ ಶರೀರದೊಳಗಡೆಗೆ ಅದನ್ನ ಅದರ ಪಸರಿಸುವ ಒಂದು ಕಾರ್ಯದೊಳಗಡೆಗೆ ತೊಡಗಿರುವಂತ ಪ್ರಾಣಶಕ್ತಿ. ಅದು ಅಲ್ಲಿ ಹಂಗೆ ಕೆಲಸ ಆಗುತ್ತೆ ಪ್ರಾಣದಿಂದ. ಹ್ಞೂ ಅದು ಜ್ಞಾನಾಗ್ನಿಯಾದಾಗ, ಯೋಗಾಗ್ನಿಯಾದಾಗ ಊರ್ಧ್ವಮುಖಿಯಾಗಿ ಮೇಲ್ಗಡೆಗೆ ಬರಬೇಕಾಗತ್ತೆ. ಅದು ಅನಾಹತದಿಂದ ಪ್ರಾರಂಭ ಆಗುತ್ತೆ. ಅನಾಹತ ಚಕ್ರದೊಳಗಡೆಗೆ ಬಂದಾಗ ನೀವು ಪ್ರಾಣ ಮತ್ತು ಊರ್ಧ್ವಮುಖ ಸಾಧನೆಗೆ ಪ್ರಾಣದ ವಿನಿಯೋಗ ಮಾಡುವಂತ ಒಂದು ಸಾಧ್ಯತೆಗಳು ಕಾಣಿಸ್ಕೊಳ್ತವೆ. ಅದು ಅಪರದಿಂದ ಮೇಲಕ್ಕೆ ಪರತತ್ವದ ಕಡೆಗೆ ಮುಖ ಮಾಡಿರ್ತಕ್ಕಂಥ ಜೀವದ ಸಾಧ್ಯತೆ ಅದು. ಅಂದರೆ ಈ ಮೂಲಾಧಾರದಲ್ಲಿದ್ದಾಗ, ಸ್ವಾಧಿಷ್ಠಾನದಲ್ಲಿದ್ದಾಗ ಅವನು ಅಧೋಮುಖಿಯಾಗೇ ಇರ್ತಾನ, ಬೇರೆ ಚಿಂತೆ ಇರಲ್ವಾ? ಪ್ರಪಂಚಾನುರಕ್ತಿ, ಪ್ರಪಂಚಾಸಕ್ತಿ ಇರ್ತದೆ. ಪ್ರಪಂಚಿಗಳಾಗಿರ್ತಾರೆ. ಪ್ರಪಂಚದ ಮೋಹ ಇರ್ತದೆ. ಪ್ರಪಂಚ ಅವರನ್ನ ಬಿಡೋದಿಲ್ಲ, ಆವರಿಸ್ಕೊಳ್ಳುತ್ತೆ. ಮತ್ತೆ ಅದ್ರ ಬಗ್ಗೆನೆ ಮಾತಾಡ್ತಿರ್ತಾನೆ, ಅದನ್ನೇ ನೋಡ್ತಿರ್ತಾನೆ, ಅದನ್ನೇ ಕೇಳ್ತಿರ್ತಾನೆ. ಪ್ರಪಂಚಿ ಅಂತ. ನಿಷ್ಪ್ರಪಂಚಿ ಆಗ್ಬೇಕು ಅಂದ್ರೆ ಅನಾಹತದಿಂದ ಮೇಲಕ್ ಬರ್ಬೇಕಾಗತ್ತೆ ಜೀವ, ಪ್ರಾಣ. ಆ ಪ್ರಾಣ ಸಾಧನೆ ಒಳಗಡೆ ಮಾಡದೆ ಹೋದಾಗ ವಿಶುದ್ಧ ಚಕ್ರ ಅಂದ್ರೆ ಆಕಾಶ ತತ್ವದ ಕಡೆಗೆ ಬರಕ್ಕಾಗಲ್ಲ. ಸೊ ಅನಾಹತ ಅಂದ್ರೆ ವಾಯು ತತ್ವ, ವಿಶುದ್ಧ ಅಂದ್ರೆ ಆಕಾಶ ತತ್ವ. ಅಲ್ಲಿಂದ ಮೇಲೆ ಬಂದ್ರೆ ಆಜ್ಞಾ ಚಕ್ರದೊಳಗಡೆಗೆ ಮನಸ್ತತ್ವ ಅಂತ ಕರೀತಾರೆ. ಮನಸ್ಸಿನ ಆದಿ ಪ್ರಾರಂಭದ ಬಿಂದು ಅದು. ಅಲ್ಲಿಂದ ಮುಂದಕ್ಕೆ ಅತಿಮಾನಸದ ಎತ್ತರದವರೆಗೆ ಅಥವಾ ಸುಪ್ರಮಾನಸದವರೆಗೆ ಜೀವದ ಆರೋಹಣದ ಸಾಧ್ಯತೆ ಇರ್ತದೆ. ಅದಾದ್ಮೇಲೆ ಆನಂದ, ಚಿತ್ತು, ಸತ್ತು, ಹಿಂಗೆ ಅದು ಪರತತ್ವದ ಒಂದು ನೆಲೆ. ಪರತತ್ವ ಅಂದ್ರೆ ಅಪ್ಪರ್ ಹೆಮಿಸ್ಫಿಯರ್ ಅಂತ ಕರೀತಾರೆ ಅರವಿಂದ್ರು. ಅಲ್ಲಿ ಸತ್, ಚಿತ್ತು, ಆನಂದ, ಸುಪ್ರಮಾನಸ, ಮಾನಸ, ಪ್ರಾಣ, ಶರೀರ, ಹೀಗೆ 7 ತಂತುಗಳು, 7 ಕಾರ್ಡ್ ಆಫ್ ದ ಬೀಯಿಂಗ್ ಅಂತ ಕರೀತಾರೆ. ಸಪ್ತ ಭೂಮಿಕೆಗಳು ಅಥವಾ ಸಪ್ತ ತಂತುಗಳು ಮಾನವ ಶರೀರ ನಿರ್ಮಾಣದ ಹಿಂದೆಗಡೆಗೆ ಯಾವಾಗಲೂ ಕೆಲಸ ಮಾಡ್ತಾ ಇರ್ತವೆ. ಸೊ ಅತಿಮಾನಸದ ಅಂತ್ಯ ವಿಭೂತಿಯಾಗಿ ಮಾನಸ ಕೆಲಸ ಮಾಡ್ತಿರ್ತದೆ. ಪ್ರಾಣ ಸರ್ವವ್ಯಾಪಿಯಾಗಿ ಚಿದ್ರೂಪಿಯಾಗಿಯೂ, ಆನಂದ ಸ್ವರೂಪಿಯಾಗಿಯೂ, ಸದ್ರೂಪಿಯಾಗಿಯೂ ಮಾನವ ಶರೀರದಲ್ಲಿ ಕಾರ್ಯಾಚರಿಸ್ತಾ ಇದೆ. ಸದ್ರೂಪವನ್ನಷ್ಟೇ ಅಥವಾ ಮೃಣ್ಮಯವನ್ನಷ್ಟೇ ನಾನು ಅಂತ ಭಾವಿಸಿ ಬದುಕುವಂಥವ್ರು ಪ್ರಾಣಿ ಸದೃಶವಾದ ಬದುಕನ್ನ ತಿನ್ನೋದು, ಉಣ್ಣೋದು, ಹಸಿವು, ತೃಷೆ, ನೀರಡಿಕೆಗಳಿಗೆ ಒತ್ತಾಸೆ ಮಾಡಿ ಬದುಕ್ತಾ ಇರ್ತಾರೆ. ಅವರಿಗೆ ಸದ್ರೂಪ ಜೀವಿಗಳು ಅಂತ ಕರೀತಾರೆ. ಆ ಸದ್ರೂಪದ ಹಿಂದೆಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಚಿದ್ರೂಪವನ್ನ ಕಾಣೋದಿಕ್ಕೆ ಹೊರಟವನಿಗೆ ಅಂತರ್ಮುಖಿ ಸಾಧಕ ಅಂತ ಕರೀತಾರೆ, ಅಥವಾ ಯೋಗ ಸಾಧಕ ಅಂತ ಕರೀತಾರೆ. ಅವನು ಈ ಶರೀರದಲ್ಲಿ ಕೆಲಸ ಮಾಡ್ತಾ ಇರುವಂತ ಪ್ರಾಣಶಕ್ತಿಯ ಅಥವಾ ಚಿತ್ ಶಕ್ತಿಯ ಒಂದು ಚಿಂತನೆಯನ್ನು ಮಾಡಕ್ ಶುರು ಮಾಡ್ತಾನೆ. ಅದು ಸಿದ್ಧಿಸಿದ ಮೇಲೆ ಅವನೇನ್ ಮಾಡ್ತಾನೆ, ಆನಂದದ ಕಡೆಗೆ ಬರ್ತಾನೆ. ಸತ್ತು, ಚಿತ್ತು, ಆನಂದ, ಆನಂದ ಸ್ವರೂಪಿಯಾಗಿ ನಿರ್ಗುಣ ಬ್ರಹ್ಮದ ಅನುಸಂಧಾನದೊಳಗಡೆಗೆ ತಲ್ಲೀನನಾಗ್ತಾನೆ. ಅದು ಪರತತ್ವದ ಅಥವಾ ಪರವಿದ್ಯೆಯ ಒಂದು ಹಂತ. ಮಾನವ ಶರೀರದಲ್ಲಿ ಅದನ್ನ ಈಗ ಇಲ್ಲಿ ಭಾಸ್ಕರಾಚಾರ್ಯರ ಮೂಲಕ ನಮಗೆ ರಾಜೇಶ್ವರಿ ಅವರು ಹೇಳ್ತಾ ಇದ್ದಾರೆ, ನಾವು ಕೇಳ್ತಾ ಇದ್ದೀವಿ. ಹೇ ತತ್ವ ಜಿಜ್ಞಾಸುವೆ, ಪರತತ್ವವು ಪರಬ್ರಹ್ಮ ಸ್ವರೂಪವಾಗಿದೆ. ಪರತತ್ವವು ಪರಬ್ರಹ್ಮ ಸ್ವರೂಪವಾಗಿದೆ. ಈ ಬ್ರಹ್ಮಾಂಡದ ಸೃಷ್ಟಿಗೆ ಮುನ್ನ ಆ ತತ್ವವೊಂದೇ ಅಖಂಡ ಚೈತನ್ಯ ಸ್ವರೂಪವಾಗಿತ್ತು. ಈ ಬ್ರಹ್ಮಾಂಡದ ಸೃಷ್ಟಿಗೆ ಮುನ್ನ ಆ ತತ್ವವೊಂದೇ ಅಖಂಡ ಚೈತನ್ಯ ಸ್ವರೂಪವಾಗಿತ್ತು. ಆತ್ಮದರ್ಶಿಗಳು ಅದನ್ನು ಸತ್ ಸ್ವರೂಪದಲ್ಲಿಯೂ, ಚಿತ್ ಸ್ವರೂಪದಲ್ಲಿಯೂ, ಆನಂದ ಸ್ವರೂಪದಲ್ಲಿಯೂ ಅನುಭವದಲ್ಲಿ ಕಂಡು ಜಗತ್ತಿಗೆ ಸಾರಿದ್ದಾರೆ. ಈ ಸಮಸ್ತ ಅಂಡಪಿಂಡ ಬ್ರಹ್ಮಾಂಡವನ್ನು ಸೃಷ್ಟಿಸಲು ತಾನೇ ಅಧಿಷ್ಠನಾಗಿ ಅನಾದಿ ಅನಂತ ತತ್ವವಾಗಿದ್ದರೂ ಸೃಷ್ಟಿ, ಸ್ಥಿತಿ ಮತ್ತು ಲಯ ಕಾರ್ಯಗಳನ್ನು ಮಾಡಲು ಸಂಕಲ್ಪಿಸಿತು. ತನ್ನ ಯೋಗಮಾಯೆಯಿಂದ ದೇಶ, ದಿಕ್ಕು, ಕಾಲುಗಳನ್ನು ಸೃಷ್ಟಿಸಿ ಸ್ವಯಂ ಜ್ಯೋತಿ ಸ್ವರೂಪದಲ್ಲಿಯೇ ಇತ್ತು. ಹೀಗಿರುತ್ತಲೇ ತ್ರಿಗುಣಾತ್ಮಕ ಪ್ರಕೃತಿಯ ಮಾಯೆಯಿಂದ ನಾಮ, ರೂಪ, ಆಕಾರ, ಗಾತ್ರ, ಗುಣ, ವರ್ಣಮಯವಾದ ಚರಾಚರ ಜಗತ್ತಿನ ಆವಿರ್ಭಾವಕ್ಕೆ ಕಾರಣವಾಯಿತಾದರೂ
ಕರ್ತೃತ್ವವಿಲ್ಲದೆ ನಿಸ್ಸಂಗ ಪರಾತ್ಪರ ತತ್ವವಾಗಿಯೇ ಇದೆ. ಪೂರ್ಣ ಪ್ರಜ್ಞ ಸ್ವರೂಪದ ಆ ಪರತತ್ವ ತನ್ನ ಅನಂತ ಶಕ್ತಿ, ತೇಜ, ಬಲ, ಜ್ಞಾನಗಳಿಂದ ಅಣು ಮಹತ್ವಗಳನ್ನೆಲ್ಲ ಗೋಚರ ಸ್ಥಿತಿಗೆ ತಂದು ಸರ್ವಾಂತರ್ಯಾಮಿಯಾಗಿಯೇ ಉಳಿದಿದೆ. ಇಲ್ಲಿ ವಿಶೇಷ ಇದೆ ಸರ್. ಇದೊಂದು ಸ್ವಲ್ಪ ವಿವರಿಸಿ ಸರ್. ಹೌದೌದು, ಇದೆಲ್ಲ ವಿಶೇಷವಾದ್ದೇನೆ, ಪರತತ್ವದ ಚಿಂತನೆ ಅಲ್ವಾ. ಅದಕ್ಕೆ ಒಂದು ಪ್ರಾರ್ಥನಾ ಭಂಗಿ ಬೇಕಾಗುತ್ತೆ ಜೀವದೊಳಗಡೆಗೆ. ಪ್ರಾರ್ಥಿಸುವ ರೀತಿ ಒಳಗಡೆಗೆ ನಾವು ನಮ್ಮನ್ನ ನಿವೇದಿಸ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾವು ಆಸ್ಪಿರೇಷನ್ ಅಂತ ಕರಿತೀವಿ, ಅಭೀಪ್ಸೆ ಅಂತ ಹೇಳಿ. ಅಭೀಪ್ಸೆ ಅದು ನಮ್ಮ ಈ ಮಾನವ ಶರೀರದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂತ ಸಕಲ ತತ್ವಗಳನ್ನು ಪರಮಾತೆಯ ಪದತಲದಲ್ಲಿ ನಿವೇದಿಸ್ಬೇಕಾಗತ್ತೆ. ಆವಾಗ ಪರಮಾತೆಯ ಆರೋಹಣ ಸಾಧ್ಯತೆ ನಮಗೆ, ಅವರೋಹಣ ಸಾಧ್ಯತೆ ಅಲ್ಲಿಂದ ಕೆಳಗಡೆ ಇಳಿದು ಬಂದ ಶಕ್ತಿಗಳ ಮೂಲಕ ನಮಗೆ ಸಿಕ್ಕತ್ತೆ. ಅಂದ್ರೆ ಮೊದಲು ಆರೋಹಣ ಆಗ್ಬೇಕು, ಆಮೇಲೆ ಅವರೋಹಣ ಆಗ್ಬೇಕು ಅಂತನಾ? ಇಲ್ಲ, ಅವರೋಹಣ ಅಂದ್ರೆ ಮೊದಲು ಇನ್ವಲ್ಯೂಷನ್ ಆಗ್ಬೇಕು. ಅಂದ್ರೆ ಬೀಜದೊಳಗಡೆಗೆ ಪಂಚಭೂತಾತ್ಮಕವಾದ ಶಕ್ತಿಗಳು ಇಳಿದಾಗ ಬೀಜ ಏನಾಗುತ್ತೆ, ಮೊಳದು ಮೇಲಕ್ಕೆ ಎದಳತ್ತೆ. ಸೂರ್ಯನ ಶಾಖ ಒಳಗಿಳಿಬೇಕು, ನೀರ್ ಒಳಗಿಳಿಬೇಕು, ಆಕಾಶ ಒಳಗಿಳಿಬೇಕು, ಅಗ್ನಿ ಒಳಗಿಳಿಬೇಕು, ಬೀಜ ಮೇಲೆ ಕೇಳ್ಬೇಕು. ಅದು ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ, ಹೂವಾಗಿ, ಹಣ್ಣಾಗಿ ತನ್ನೊಳಗಿನ ಸಾಧ್ಯತೆಗಳನ್ನೆಲ್ಲಾನು ಪ್ರಕಟಿಸ್ತದೆ. ಅದಕ್ಕೆ ಇನ್ವಲ್ಯೂಷನ್ ಅಂದ್ರೆ ಪಂಚಭೂತಗಳ ಒಂದು ಒಳಪ್ರವೇಶ ಇರಬೇಕು. ಅದು ಒಳಗಿನ ಬೀಜ ರೂಪದ ಜೀವವನ್ನ ವಿಜೃಂಭಿಸಿ ವಿರಾಟ್ ರೂಪಕ್ಕೆ ತಗೊಂಬಂದು ಜಗತ್ತಿನೊಳಗಡೆಗೆ ಪ್ರದರ್ಶಿಸ್ಲಿಕ್ಕೆ ಆರೋಹಣ ಅಂತ ಕರೀತೀವಿ. ಅದಕ್ಕೆ ಶಕ್ತಿಗಳು ಯಾವುವು ಅಂದ್ರೆ ಈಗ ಕೆಳಗಡೆ ಒಳಗಿಳಿದು ಬರ್ತಾ ಇರುವಂತ ನಿತ್ಯ ಶಕ್ತಿಗಳಿವು. ಇದು ಮೊದಲು ಅವರೋಹಣ, ಆಮೇಲೆ ಆರೋಹಣ. ಅಂದ್ರೆ ಮೃಣ್ಮಯದ ಜೀವನವನ್ನ ಪರಿವರ್ತನೆಗೊಳಿಸಿಕೊಂಡು ದಿವ್ಯ ಜೀವನದ ಸಾರವನ್ನ ಸುಶ್ರಾವ್ಯಗೊಳಿಸಿಕೊಂಡು ಆತ್ಮದ ತುಡಿತದ ಅಭಿಲಾಷೆಯ ಸ್ಪಂದವನ್ನ ಸತತ ಹೊಂದಿರ್ಬೇಕಾಗತ್ತೆ. ಸಾಧನೆ ಮಾಡ್ಲೇಬೇಕು. ಇಲ್ಲಿ ಗುರುವಾರ 4 ಗಂಟೆಯಿಂದ 5 ಗಂಟೆ ತನಕ ಕೇಳ್ತೀನಿ, ಆಮೇಲೆ ನಾನು ಮನೆಗೆ ಏನೋ ಮಾಡ್ತೀನಿ ಅಂದ್ರೆ ಆಗಲ್ಲ. ಸತತ ಜೀವ ಊರ್ಧ್ವ ಮುಖಿಯಾಗಿ ಪ್ರತೀಕ್ಷೆ ಒಳಗಡೆಗೆ ಆತ್ಮತತ್ವದ ಅನುಸಂಧಾನದಲ್ಲಿ ಪ್ರಾರ್ಥನಾ ಭಂಗಿ ಒಳಗಡೆಗೆ ಕೈ ಮುಗಿದು ಕಾಯ್ತಾ ಇರ್ಬೇಕಾಗತ್ತೆ. ಭಾವ ಅನ್ನೋದು ಬೆತ್ತಲೆಯಾಗಿ, ಮನ ಅನ್ನೋದು ದಿಗಂಬರ ಆಗ್ಬೇಕಾಗತ್ತೆ. ಅವಾಗ ಆತ್ಮ ಅನ್ನೋದು ವಿಶ್ವಂಬರ ಆಗುತ್ತೆ ಅಂತ ಅಲ್ಲಮ ಪ್ರಭು ಹೇಳ್ತಾರೆ. ಚೆನ್ನಾಗಿದೆ ಸರ್. ಭಾವ ಬೆತ್ತಲೆಯಾಗಿ ಮನ ದಿಗಂಬರವಾದಾಗ ಆತ್ಮ ವಿಶ್ವಂಭರ ಆಗುತ್ತೆ ಅಂತ, ನಾಮರೂಪಾತೀತವಾಗಿ ಅನಂತವಾಗುತ್ತೆ ಜೀವ. ಯಾಕೆಂದ್ರೆ ಜೀವಭಾವ ಹೋಗ್ಬೇಕು, ದೇಹ ಭಾವ ಅಳಿದಲ್ಲದೆ ಜೀವಭಾವ ಅಳವಡದು. ಅಂದ್ರೆ ಜೀವಕ್ಕೂ ನಮ್ಗೆ ಶರೀರಕ್ಕೂ ಭಿನ್ನ ಇದೆ ಅಂತ ಆಯ್ತು. ಬಂಧ ಇದೆ. ಅದು ಗಂಟು, ಬ್ರಹ್ಮಗಂಟು. ಜಡದೊಳಗಡೆಗೆ ಜೀವ ಯಾವಾಗ ಬಂತು, ಹೆಂಗ್ ಬಂತು, ಯಾರು ಗೊತ್ತಿದೆ? ತಗಲಾಕೊಂಡ್ಬಿಟ್ಟಿದೆ ಬಂದು ಅನ್ನಮಯದಲ್ಲಿ. ಅದು ಬಿಚ್ಚಬೇಕಲ್ಲ, ಆ ಜೀವದ ಮತ್ತು ದೇಹದ ಬೆಸುಗೆ ಬಿಚ್ಚಬೇಕಲ್ಲ. ಅದನ್ನ ಯಾರು ಬಿಚ್ತಾರೆ? ಬಲ್ಲವನು ಬಿಚ್ತಾನೆ. ಆ ಬೆಸುಗೆಯನ್ನ ನೋಡಿದವನು ಅದನ್ನ ಬಿಚ್ಚೋದಕ್ಕೂ ಕಲ್ತ್ಕತ್ತಾನೆ. ಅದನ್ನ ಹೇಳ್ತಾ ಇದ್ದಾನೆ. ಅದು ಭಾವ ನಮ್ಮೊಳಗಡೆಗೆ ಬೆತ್ತಲೆ ಆಗ್ಬೇಕು. ಭಾವಗಳಿದಾವೆ. ನಾನು ಮೇಷ್ಟ್ರು, ನಾನು ಲೆಕ್ಚರರು, ನಾನು ಶ್ರೀಮಂತ, ನಾನು ಗಂಡು, ನಾನು ಹೆಣ್ಣು, ನಾನು ಸುಂದರ, ನಾನು ಈ ತರ ಏನೇನೋ ಇದಾವೆ ಭಾವಗಳು. ಆ ಜೀವ ಭಾವಗಳೆಲ್ಲಾನು ಬೆತ್ತಲೆ ಆಗಬೇಕು, ಅಂದ್ರೆ ಸಂಪೂರ್ಣವಾಗಿ ಇಲ್ಲವಾಗಬೇಕು. ಅವಾಗ ಮನಸ್ಸೇನಾಗುತ್ತೆ, ಅನಾವರಣ ಆಗತ್ತೆ. ಆವರಣಗಳಿಂದ ಮುಕ್ತವಾಗಿ ಅನಾವರಣ ಆಗಿ ಅಸೀಮ ಆಗಿ ಆತ್ಮ ಅನ್ನೋದು ವಿಶ್ವಂಭರ ಆಗುತ್ತೆ. ಅಂದ್ರೆ ವಿಶ್ವವ್ಯಾಪಕತ್ವವನ್ನು ಪಡೀತದೆ.
ಅದು ಇಲ್ಲಿ ಹೇಳಲಾಗ್ತಾ ಇದೆ. ಅವರವರ ಹೃದಯದಲ್ಲಿ ಪರಿಶುದ್ಧವಾದ ಭಾವದಲ್ಲಿ ಯಾರು ಜಾಗ ಮಾಡ್ಕೊಡ್ತಾರೋ ಭಗವಂತನಿಗೆ, ಅವನು ಒಳಗ್ ಬರ್ತಾನೆ ಹೃದಯದಲ್ಲಿ. ಅವಾಗ ಅವರು ಕಾಲಬದ್ಧರಾಗಿದ್ದವರು ಕಾಲಾತೀತ ನಿತ್ಯರಾಗಿ ರೂಪಾಂತರ ಪಟ್ಟಿದ್ದಾರೆ. ಯಾಕೆಂತಂದ್ರೆ ಅವಾಗ ಕಾಲಾತೀತ ವಸ್ತುವೇ ಒಳಗಡೆ ಪ್ರವೇಶ ಮಾಡಿರುತ್ತಲ್ಲ, ಅದೇ ಅವಾಗ ಆದಿ ಅಂತ್ಯ ಇಲ್ಲ, ಹುಟ್ಟು ಸಾವುಗಳಿಲ್ಲ. ತಮಸ್ಸಿಂದ ಪಾರಾಗಿ, ರಜಸ್ಸಿಂದ ಪಾರಾಗಿ, ಸತ್ವದಿಂದ ಪಾರಾಗಿ ಗುಣಾತೀತರಾಗೋ ಅಂತ ಹಂತ ಅದು. ಅಲ್ಲಿ ಒಂದು ಚಿತ್ಪ್ರಭೆಯ ಮಂಡಲ ವಿಶ್ವಶಕ್ತಿಯನ್ನ ಪ್ರತ್ಯಭಿಜ್ಞಾ ಹಂತದಲ್ಲಿ, ಪ್ರತ್ಯಭಿಜ್ಞೆ ಅಂದ್ರೆ ನಾನು ಅನ್ನೋ ಮರವೆ ಏನಿತ್ತು, ದೇಹ ಅನ್ನೋ ಅಂತ ಮರವೆ, ಅದು ಹೋದಾಗ ಅರಿವಿನ ಒಂದು ಕುರುಹು ಇದು ಪ್ರತ್ಯಭಿಜ್ಞೆ ಅಂತ. ನಾನು ಈ ಶರೀರವಲ್ಲ, ಪಂಚಭೂತಾತ್ಮಕವಾದ ಈ ಮೃಣ್ಮಯ ಶರೀರ ನಾನಲ್ಲ ಅನ್ನೋಂಥದ್ದು ಶಂಕರಾಚಾರ್ಯ ಹೇಳ್ತಾರಲ್ಲ. ಪಂಚಭೂತಗಳಲ್ಲ, ಪಂಚವಾಯುಗಳಲ್ಲ, ಪಂಚಕೋಶಗಳಲ್ಲ ಅಂತ ಹೇಳಿ, ಇದಲ್ಲ ನಾನು ಕಣ್ಣಲ್ಲ, ಮೂಗಲ್ಲ, ಕಿವಿಯಲ್ಲ, ಬಾಯೆಲ್ಲ ಹೇಳ್ಕೊಂಡು ಹೋಗ್ತಾರಲ್ಲ. ಕಡೆಯದಾಗಿ ಪ್ರತ್ಯಭಿಜ್ಞೆಯಾಗಿ ನಾನು ಅಂದ್ರೆ ಏನು ಅನ್ನೋದು ಅಲ್ಲಿ ಸಚ್ಚಿದಾನಂದ ಅನ್ನುವಂತ ಸ್ವರೂಪ ನಾನು ಸಮ್ಯಕ್ ಸಮಾಧಿಯಲ್ಲಿ ನಮಗದ ಅರ್ಥ ಆಗುತ್ತೆ. ಆ ಒಂದು ವಿಶ್ವಶಕ್ತಿಯ ಹಂತದಲ್ಲಿ ಸ್ಪಂದಗೊಳ್ಳುವ ಒಂದು ಸಾಧ್ಯತೆ ಈ ಜೀವಕ್ಕೆ ಅಲ್ಲಿ ಪ್ರಾಪ್ತವಾಗುತ್ತೆ. ಅವಾಗ ಏನಾಗುತ್ತೆ, ಅಲ್ಲಿಂದ ಹೊರಡ್ತಕ್ಕಂಥ ಮಾತುಗಳು ವಿಶ್ವಕಾವ್ಯವಾಗಿ ವಿಶ್ವಸ್ಪಂದನವನ್ನ, ಆ ಫ್ರೀಕ್ವೆನ್ಸಿಯನ್ನ ಹೊತ್ಕೊಂಡು ಕೆಳಗೆ ಬರ್ತದೆ. ಅದು ಕಾಸ್ಮಿಕ್ ಪೊಯೆಟ್ರಿ, ಕಾಸ್ಮಿಕ್ ಪೊಯಮ್ ಆಗುತ್ತೆ. ಅವಾಗ ಮಾನವ ಜೀವ ವಿಶ್ವ ಜೀವವಾಗಿ ರೂಪಾಂತರವಾದಾಗ ಆನಂದದ ರಸಧಾರೆಯನ್ನ ಅದ್ರೊಳಗಡೆಗೆ ಇಟ್ಕೊಂಡು ಇಲ್ಲಿ ಈ ಲೋಕದಲ್ಲಿ ಓಡಾಡ್ತಾ ಇರುತ್ತೆ. ಅವನು ಮಾತಾಡಿದ್ರೆ ಆನಂದ ಆಗುತ್ತೆ, ಅವನ ಜೊತೆಗೆ ಇದ್ರೆ ಆನಂದ ಆಗುತ್ತೆ, ಅವನ್ ನೋಡಿದ್ರೆ ಆನಂದ ಆಗುತ್ತೆ. ಆ ಎತ್ತರದಲ್ಲಿ ಅವನು ಸ್ಪಂದಿಸ್ತಿರ್ತಾನೆ, ಅಥವಾ ಅವನೊಳಗಡೆಗೆ ಚಿತ್ ಶಕ್ತಿ ಆ ಒಂದು ಸಾಧ್ಯತೆಯನ್ನ ಪ್ರಕಟಿಸ್ತದೆ ಮಾನವ ಶರೀರದಲ್ಲಿ. ಅವನ್ ಮಾತಾಡಿದ್ರೆ ಸಂಗೀತ ಆಗತ್ತೆ, ಅವನ್ ಮಾತಾಡಿದ್ರೆ ಸಂಗೀತ ಆಗತ್ತೆ, ಅವನ್ ನೋಡಿದ್ರೆ ಬೆಳಕಾಗತ್ತೆ, ಅವನ್ನ ಕೇಳಿದ್ರೆ ಆನಂದ ಆಗತ್ತೆ. ಅದು ಅವನು ಇಲ್ಲಿಯವನಲ್ಲ, ಎಲ್ಲಿಯವನು ಅನ್ನೋ ಅಂತ, ಅಥವಾ ಇವನು ಯಾರೋ ನಮಗೆ ಅಪರಿಚಿತನಲ್ಲ, ಜನ್ಮ ಜನ್ಮಾಂತರ ಸಂಬಂಧಿ ಅನ್ನೋ ಅಷ್ಟು ಆಪ್ತತೆ ನಮಗೆ ಕಾಣಿಸ್ಕೊಳುತ್ತೆ. ಅವನು ಅಪರಿಚಿತ ಅಂತ ಅನ್ಸೋದಿಲ್ಲ. ಸೊ ಹೀಗೆ ನಮ್ಮ ಅಂತರಂಗದೊಳಗಡೆಗೆ ಅವನು ಸ್ಪಂದಿಸೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಅಂತರಂಗದೊಳಗಡೆಗೆ ಅವನು ನಾನೇ ಅನ್ನೋವಂಥದ್ದು, ಅದು ಬೇರೆ ಯಾವುದು ಅಲ್ಲ ಅನ್ನೋವಂಥದ್ದು, ಪೂರ್ಣವಾಗಿ ನನ್ನನ್ನೇ ನಾನು ಕೊಟ್ಕೊಳ್ಬೇಕು ಅನ್ನೋವಂಥದ್ದು ಒಂದು ಪ್ರಚೋದನೆ ಉಂಟಾಗತ್ತೆ. ಸೊ ಹೀಗೆ ಒಂದು ಸಾಧಕನ ಸಾಧನೆಯ ತುದಿ ಒಳಗಡೆಗೆ ಅವನು ಮಾನವ ರೂಪದ ಭಗವಂತನ ಒಂದು ಅಪರಾವತಾರವಾಗಿ ಅವತರಣವಾಗಿ ಗೋಚರಿಸೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಇಲ್ಲಿ ಮುಂದುವರೆದ ಭಾಗದಲ್ಲಿ ಅದೇ ಬರುತ್ತೆ ಸರ್. ಆ ತತ್ವವು ನಿರ್ಗುಣ ನಿರಾಕಾರವಾಗಿದ್ದು ಹೀಗೆ ಸಗುಣ ಸಾಕಾರ ರೂಪದಿಂದ ಅಭಿವ್ಯಕ್ತವಾಯಿತು. ದೈವೋಪಾಸಕನು ತಾನು ಯಾರು, ಎಲ್ಲಿಂದ ಬಂದೆ, ಏಕೆ ಬಂದೆ, ತನ್ನ ಮೂಲಕ್ಕೆ ಮರಳಿ ಹಿಂದಿರುಗುವುದೆಂತು ಎಂಬ ನಾನಾ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಹೊರಟಾಗ ಸ್ಫುರಿಸಿದ ಗುರುವಾಣಿಯ ಸಾರವಿಷ್ಟೆ. ತನ್ನ ಮನೋಧರ್ಮದಂತೆ ಸ್ತ್ರೀ ರೂಪದಲ್ಲಿ ಭಾವಿಸಿದರೆ ದೇವಿ ಎಂತಲೂ, ಪುರುಷ ರೂಪದಲ್ಲಿ ಭಾವಿಸಿದರೆ ದೇವನೆಂತಲೂ, ತತ್ವರೂಪದಲ್ಲಿ ಭಾವಿಸಿದರೆ ದೈವವೆಂತಲೂ ಅನುಭವದಲ್ಲಿ ಗೋಚರಿಸುವುದು. ಈ ಬ್ರಹ್ಮವೇ ಸರ್ವಾತ್ಮಕವಾಗಿರುವುದು, ಗುಣಮಯ ಪ್ರಪಂಚದಲ್ಲಿ ಗುಣಾತೀತವಾಗಿರುವುದು, ವಿಕಾರಮಯ ಜಗತ್ತಿನಲ್ಲಿ ನಿರ್ವಿಕಾರಿಯಾಗಿರುವುದು. ಅದು ಅಖಂಡ, ನಿರವಯವ, ಸರ್ವಸಾಕ್ಷಿ, ಕಾಲಾತೀತ, ವಿಷಯಾತೀತ, ಇಂದ್ರಿಯಾತೀತ, ಸರ್ವೇಶ್ವರ ತತ್ವವಾಗಿರುವುದು. ಅದು ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿಯಾದ ನಿರ್ದೋಷ, ಅವ್ಯಯ, ಅಕ್ಷಯ, ನಿತ್ಯ, ಶುದ್ಧ, ಬುದ್ಧ, ಮುಕ್ತ ಸ್ವರೂಪದಿಂದ ಬೆಳಗುತ್ತಿರುವುದು. ಅವಾಗ ನಮ್ಮ ಪ್ರಾಣ ಏನಾಗಿರುತ್ತೆ, ವಿಶ್ವ ಪ್ರಾಣ ಆಗಿರುತ್ತೆ. ನಮ್ಮ ದೇಹ ಏನಾಗಿರುತ್ತೆ, ಈ ಸಮಸ್ತ ವಿಶ್ವ ಬ್ರಹ್ಮಾಂಡವೇ ಆಗಿ ರೂಪಾಂತರ ಆಗಿರುತ್ತೆ. ನಮ್ಮ ಮನಸ್ಸು ವಿಶ್ವದ ಮನಸ್ಸಾಗಿರ್ತದೆ.
ಅಲ್ಲಿ ನಮ್ಮ ಸುಖ ಅಲ್ಲಿ ಆನಂದವಾಗಿ ಅವಿಚ್ಛಿನ್ನವಾಗಿ ಧಾರೆ ಧಾರೆ ಅನ್ನೋ ರೀತಿ ಒಳಗಡೆಗೆ ಮಹಾಸಾಗರದ ಒಳಗಡೆಗೆ ನಾವು ಒಂದಾದ ಅನುಭವವನ್ನ ನಮ್ಗೆ ಉಂಟು ಮಾಡುತ್ತೆ. ಹನಿ ಹಾಂ ಕಡಲ ಒಳಗಡೆಗೆ ಒಂದಾದಾಗ ಹನಿಗೆ ಅಸ್ತಿತ್ವ ಇರೋದಿಲ್ಲ, ಕಡಲೆ ಆಗೋಗ್ಬಿಡುತ್ತಲ್ಲ, ಹಾಗೆ ಹಾಂ ಅಲ್ಲಿ ಅದರ ಒಂದು ಭೌತ ಅಸ್ತಿತ್ವ ಇದ್ರೂ ಕೂಡ ಅನಂತತೆ ಇರ್ತದೆ. ಹನಿ, ಒಂದು ನೀರಿನ ಸಣ್ಣ ಹನಿ ಕಡಲನ್ನ ಸೇರಿದಾಗ ಭೌತಿಕತೆ ಇರ್ತದೆ, ಭೌತ ರೂಪದಲ್ಲಿ ಇರ್ತದೆ, ಆದ್ರೆ ಅಲ್ಲಿ ಏನಾಗಿರ್ತದೆ, ಅನಂತತೆ ಆಗಿರ್ತದೆ. ಹನಿಯೇ ಒಂದು ಅನಂತತೆಯಾಗಿ ರೂಪಾಂತರ ಹೊಂದಿದೆ. ಯಾವ ರೀತಿ ಬಿಂದು ಸಮುದ್ರದಲ್ಲಿ ಸಿಂಧು ಸಮುದ್ರದಲ್ಲಿ ಸೇರಿದಾಗ ಸಾಗರ ಆಗುತ್ತೋ ಅದೇ ರೀತಿ ಹಂಗೆ ಅವನು ಸಪ್ರೇಟಾಗಿ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಜೀವ ಬಿಂದು ಶಿವ ಸಿಂಧುವ ಸೇರಿದಂಗೆ ಆಗತ್ತೆ. ಹಾಂ ಜೀವ ಬಿಂದು ಶಿವ ಸಿಂಧುವ ಸೇರಿದ ಹಾಗೆ ಅನಂತತೆ ಅಮೇಯತೆ ಒಳಗಡೆಗೆ ಒಂದಾಗತ್ತೆ. ಇದು ಬಿಡಿಸ್ಕೊಂಡಾಗ ಎಲ್ರಿಗೂ ಆ ಅನುಭವ ಆಗುತ್ತೆ. ಬಿಡಿಸ್ಕೊಳ್ಳೋದೇನಿಲ್ಲ, ನಾವು ಅದನ್ನ ಇಟ್ಕೊಂಡ್ ಕೂತಿದೀವಿ ಅಷ್ಟೇನೆ. ಅದೇ ನಮ್ಮನ್ನ ಹಿಡ್ಕೊಂಡಿಲ್ಲ, ಸಂಸಾರ ನಮ್ಮನ್ನ ಹಿಡ್ದಿದ್ವಿ, ನಾವು ಇಟ್ಕೊಂಡ್ ಕೂತಿದೀವಿ ಅಷ್ಟೇ. ಯಾವ್ದು ಗೊತ್ತೇ ಇಲ್ಲ ಸರ್, ಗೊತ್ತೇ ಇಲ್ವಲ್ಲ ಸರ್, ಹೆಂಗ್ ನಾವ್ ಏನ್ ಇಟ್ಕೊಂಡಿದೀವಿ, ನಾವು ಯಾವ್ದ್ರಲ್ಲಿ ಇದೀವಿ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಕರ್ಮ ಸಂಬಂಧ ಇದೆ. ಅದು ನಾವು ಯಾವ ತರ ಕರ್ಮಗಳನ್ನ ಮಾಡ್ತಿದೀವಿ ಅನ್ನೋದ್ರ ಮೇಲೆ ಇಲ್ಲಿ ಬಂಧನ ಅನ್ನೋದು ಎಸ್ಟಾಬ್ಲಿಷ್ ಆಗಿದೆ. ನಾವೇನೋ ವ್ಯಾಪಾರ ಮಾಡ್ತಾ ಇರ್ತೀವಿ, ಅದನ್ನೇ ಮಾಡ್ತೀವಿ. ಇನ್ನೇನೋ ಓದ್ತಾ ಇರ್ತೀವಿ, ಅದನ್ನೇ ಓದ್ತಾ ಇರ್ತೀವಿ. ಇನ್ನೇನೋ ತಿಂತಾ ಇರ್ತೀವಿ, ಅದನ್ನೇ ತಿನ್ನಕ್ ಬಯಸ್ತೀವಿ. ಹೀಗೆ ನಾವು ಅಭ್ಯಾಸಗಳು ಮಾಡ್ಕೊಂಡ್ಬಿಟ್ಟಿದೀವಿ ಮನಸ್ಸಿಗೆ. ಆ ಅಭ್ಯಾಸಗಳಿಂದ ಬಿಡುಗಡೆ ಆಗಲ್ಲ. ನಾವು ಟೀ ಕುಡಿತಾ ಇರ್ತೀವಿ, ನನಗೆ ಕಾಫಿ ಬೇಡಪ್ಪ ಅಂತೀವಿ. ಕಾಫಿ ಕುಡಿತಾ ಇರೋ ಟೀ ಕೊಟ್ರೆ ಟೀ ಬೇಡಪ್ಪ ಅಂತೀವಿ. ಅದು ಆತರ ಬಾಂಡೇಜ್ ಅದೆಲ್ಲಾನು. ಅವನು ಎಲ್ಲ ಇದಕ್ಕೆ ಕಾರಣ ಅಂದ್ರೆ ಎಕ್ಸಾಂಪಲ್ ಉದಾಹರಣೆ ಹೇಳ್ತಾ ಇರೋದು. ನನ್ಗ ಅವ್ರನ್ನ ಕಂಡ್ರೆ ಆಗಲ್ಲಪ್ಪ ಅಂತ ಅಂತೀವಿ. ಅದೇನ್ ಮಾಡಿದ ನಾನು, ಇವ್ರಿಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ಆದ್ರೆ ಮನಸ್ಸೊಳಗೆ ಮಾತ್ರ ಅವ್ನ್ ಯಾಕೋ ನನ್ ಕಂಡ್ರೆ ಆಗಲ್ಲ ಅಂತ ಅಂತಾನಪ್ಪ ಅಂತ ಅವನು ಅಂತಾನೆ, ಇವನು ಅಂತಾನೆ, ಈ ತರ. ಅದು ಅನಾವಶ್ಯಕವಾಗಿ ನಾವು ಇಲ್ಲಿಗೆ ನಮ್ಮನ್ನ ಕಟ್ಟಿ ಹಾಕೊಳ್ಳುವಂಥದ್ದು ಇದೇನೆ. ನಾವೇ ಮಾಡ್ಕೊಂಡಿರುವಂತದ್ದು ಇದು. ಯಾರು ನಮ್ಮ ಒಳಗಡೆಗೆ ಹಿಡಿದಿಟ್ಕೊಂಡಿರೋದು ಯಾರಿಗ್ ಗೊತ್ತಿದೆ? ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಏನ್ ಇಟ್ಕೊಂಡಿದೀವೋ ನಮಗೇನ್ ಗೊತ್ತು? ನಾವ್ ನೋಡಕ್ಕೆ ಬರಲ್ವಲ್ಲ. ಅದನ್ನೇ ಹೇಳ್ತಿರೋದು. ಈಗ ಗಂಡನ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಹೆಂಡತಿಗ್ ಗೊತ್ತಾಗಲ್ಲ, ಹೆಂಡತಿ ಮನಸ್ಸಿನಲ್ಲಿ ಏನ್ ನಡೀತಿದೆ ಗಂಡನ ಗೊತ್ತಾಗಲ್ಲ, ಮಕ್ಕಳ ಮನಸ್ಸಲ್ಲಿ ಏನ್ ನಡೀತಿದೆ ತಂದೆಗಳಿಗೆ ಇಬ್ರಿಗೂ ಗೊತ್ತಾಗಲ್ಲ. ಯಾಕೆಂತಂದ್ರೆ ಅವ್ರವ್ರ ಭಾವಗಳಲ್ಲಿ ಎಂಗೇಜ್ ಆಗಿದ್ದಾರೆ. ಹಾಗಾಗಿ ನಿರ್ಭಾವುಕವಾಗುವವರೆಗೆ, ನಿರ್ಗುಣವಾಗುವವರೆಗೆ ನಾವು ಅನಂತವಾಗುವ ಸಾಧ್ಯತೆ ನಮಗಿಲ್ಲ, ಸಾಧ್ಯನೂ ಇಲ್ಲ. ನಾಮರೂಪಗಳಲ್ಲಿ ನಾವು ವ್ಯವಹಾರ ಮಾಡ್ತಾ ಇರ್ತೀವಿ, ಕರ್ಮದಲ್ಲಿ ತೊಡಗಿರ್ತೀವಿ. ಹಂಗಾಗಿ ನಾಮರೂಪಾತೀತವಾಗಿ ಅತೀಂದ್ರಿಯ ಸಿದ್ಧಿಗೆ ನಮಗೆ ಅರ್ಹತೆ ಬರೋದಿಲ್ಲ. ಹಂಗಾಗಿ ಅನಂತದ ಅನುಭೂತಿ ನಮಗೆ ಸ್ಪರ್ಶಿಸಲ್ಲ. ಅಂದ್ರೆ ಇಲ್ಲಿ ನಾಮರೂಪಗಳನ್ನ ಇಟ್ಕೊಂಡಿರೋದ್ರಿಂದ ನಾವು ವ್ಯವಹಾರದಲ್ಲಿ ತೊಡಗಿರ್ಬೇಕಾದ್ರೆ ಅದನ್ನ ನಾವು ಇದು ಮಾಡೋದಕ್ಕಾಗಲ್ಲ ಅಂತ. ಆದರೆ ನಾಮರೂಪರಹಿತವಾಗಿ ನಾವು ವ್ಯವಹಾರ ಮಾಡೋದು ಕಷ್ಟ ಆಗುತ್ತಲ್ಲ ಸರ್? ಯಾಕಾಗಲ್ಲ? ಆಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಿರೋದು. ಇಲ್ಲ ಅದಕ್ಕೆ ನಾದ ಬನ್ನಿ ಮುಂದಕ್ಕೆ ಅಂತ ಹೇಳ್ತಾರೆ ನೋಡಿ. ಅರವಿಂದ್ರ ಸಾವಿತ್ರಿನಲ್ಲಿ ಹೇಳ್ತಾರೆ, ನನ್ನ ಪ್ರಾಣವದು ಅವನ ಪ್ರಾಣದೊಡಗೂಡಿ ಸ್ಪಂದದಲ್ಲಿ, ನನ್ನ ಪ್ರಾಣವದು ಅವನ ಪ್ರಾಣದೊಡಗೂಡಿ ಸ್ಪಂದದಲ್ಲಿ, ನನ್ನ ಪ್ರಾಣವದು ಅವನ ಪ್ರಾಣದ ಒಡಗೂಡಿ ಸ್ಪಂದದಲ್ಲಿ, ಅವಿಚ್ಛಿನ್ನದಲ್ಲಿ ಅವಿಚಲದಿ ಸತತ ಸಮ್ಮಿಲನಗೊಂಡಿದಿಲ್ಲಿ, ಅವಿಚ್ಛಿನ್ನದಲ್ಲಿ ಅವಿಚಲದಿ ಸತತ ಸಮ್ಮಿಲನಗೊಂಡಿದಿಲ್ಲಿ, ಏಕೈಕವಾದ ಆಘನದ ಮೂಲ ಕರ್ಮ ಫಲ ಸಾರವಾಗಿ, ಏಕೈಕವಾದ ಆಘನದ ಮೂಲ ಕರ್ಮ ಫಲ ಸಾರವಾಗಿ, ನಮ್ಮ ಜೀವಗಳು ಜನಿಸಿ ಬಂದಿದ್ದ ಆ ಸ್ಥಾನ ಜ್ಯೋತಿಯಾಗಿ, ನಮ್ಮ ಜೀವಗಳು ಜನಿಸಿ ಬಂದಿದ್ದ ಆ ಸ್ಥಾನ ಜ್ಯೋತಿಯಾಗಿ, ನಭೋನೀಲದ ಪದ್ಮ ಸರಸ್ಸಿನಲ್ಲಿ ಚಿದ್ಗನದ ಲೀಲೆ
ಹೇಗೆ ನಮ್ಮೊಳಗಡೆಗೆ ನಡೀತದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹ್ಮ್ ನಮ್ಮ ಪ್ರಾಣ ಅವನ ವಿಶ್ವ ಪ್ರಾಣದ ಜೊತೆ ಸೇರ್ಕೊಂಡಾಗ ಹ್ಮ್ ಸ್ಪಂದ ನಮ್ದು ಹೆಂಗಿರ್ತದೆ, ಅವನ್ದು ಇರ್ತದೋ ನಮ್ದಿರ್ತದೋ? ಅವಂದೇ ಜಾಸ್ತಿ ಅವಂದೇ ತಾನೇ ಇರೋದಲ್ಲಿ ಇರೋದು. ಹಾ, ನದಿಗೊಂದು ಡೈಮೆನ್ಷನ್ ಇರ್ತದೆ. ಸಮುದ್ರದೊಳಗೆ ನದಿ ಸೇರಿದ ಮೇಲೆ ಸಮುದ್ರದ ಚಲನೆ ಇರ್ತದೋ ನದಿ ಚಲನೆ ಇರ್ತದೋ? ನದಿ ಚಲನೆ ಇರಲ್ಲ, ಸಮುದ್ರನೇ ಸಮುದ್ರ ಚಲನೆ ಆಗೋದು. ಆಗುತ್ತೆ. ಹಂಗೆ ವಿಶ್ವ ಪ್ರಾಣದ ಜೊತೆ ನಮ್ಮ ಪ್ರಾಣ ಒಂದಾದಾಗ ಸ್ಪಂದ ನಮ್ದೆಲ್ಲಿ ಇರ್ತದೆ? ವಿಶ್ವ ಪ್ರಾಣದ ಜೊತೆಲೇ ಇರುತ್ತೆ. ಅವಿಚ್ಛಿನ್ನವಾಗಿರ್ತೀವಿ. ವಿಚ್ಛಿನ್ನವಾದಾಗ ನಾನು ಅನ್ನೋ ಜೀವ ಇರ್ತದೆ. ಅವಿಚ್ಛಿನ್ನವಾದಾಗ ಆ ಜೀವ ಏನಾಗುತ್ತೆ, ಅಲ್ಲಿ ಅವಿಚಲ ಆಗಿರ್ತದೆ. ವಿಕಾರ ಆಗಿರೋದಿಲ್ಲ, ಶಾಂತ ಆಗಿರೋದಿಲ್ಲ. ಸತತ ಸಮ್ಮಿಲನ, ನಿರಂತರವಾದಂತ ಮಿಲನದಲ್ಲಿ ಇರುತ್ತೆ ಸಮುದ್ರದ ಜೊತೆಗೆ. ನದಿ ಹೇಗಿರುತ್ತೋ ಹಾಗೆ. ಹಾಂ, ಸೆಪರೇಷನ್ ಎಲ್ಲಿ ಇರ್ತದೆ? ನದಿ ಎಲ್ಲಿ ಇರ್ತದೆ? ಸಮುದ್ರ ಸೇರಿದಾಗ ಅದು ಸೌಂಡೇ ಇರಲ್ವಲ್ಲ. ಅದು ಇನ್ನೇ ಅದು ನಾನು ನದಿ ಅಂತಲೇ ಹೇಳೋಕ್ಕಾಗಲ್ವಲ್ಲ. ನದಿ ಘೋಷ ಇರಲ್ಲ, ಸಮುದ್ರ ಘೋಷ ಇರ್ತದೆ ಅಷ್ಟೇ. ಹಂಗೆ ಆತರ ನಮ್ಮ ಜೀವಗಳು ಎಲ್ಲಿಂದ ಬಂದಿದ್ವೋ ಆ ಸ್ಥಾನದಲ್ಲಿ ಜ್ಯೋತಿ ಆಗ್ಬಿಡ್ತಾವ ಅವು. ಹಾಂ, ಆಯಾ ಸ್ಥಾನಗಳಲ್ಲೇ ಅದು ಅಲ್ಲಿ ನಿಂತಾಗ ಮೂಲ 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 ಏನು ಇತ್ತು, ಜೀವ ಬಂದ ಜಾಗ ಏನಿತ್ತು ಅಲ್ಲಿ ಹೋಗ್ಬಿಡ್ತದ. ಅಲ್ಲಿ ಹೋದಾಗ ಹಾಂ, ಅದು ಯಾವ ಜ್ಯೋತಿ ಆಗತ್ತದು? ಆತ್ಮ ಜ್ಯೋತಿಯಾಗಿ ಪರಮಾತ್ಮನ ಒಂದು ಪ್ರಕಾಶದೊಳಗಡೆಗೆ ಮಿರಗಕ್ಕೆ ಶುರುವಾಗುತ್ತದು. ನಮ್ಮನೆ ದೀಪ ಆಗಲ್ಲ ಅದು. ಇನ್ನೊಂದು ನಿಮಿಷ ಸರ್, ಅವ್ರು ಯಾರೋ ಒಬ್ಬರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಏನಮ್ಮ ಕ್ವಶನ್ ಏನಾದರೂ ಇದೆಯಾ? ಇವಾಗ ಸಮುದ್ರದ ಬಗ್ಗೆ ಕೇಳಿದ್ರಲ್ವಾ ನನ್ನ ಕ್ವಶನ್. ಹಾಂ, ಒಬ್ರು ಹೇಳಿದ್ರು ಇನ್ಸ್ಟೆಂಟ್ ಪಾಪಗಳೆಲ್ಲಾನು ಹೆಣ್ಣು ಸಮುದ್ರ ಇನ್ನೊಂದು ತಗೊಂಡು ಅಂತ. ಅದರಿಂದ ಸಮುದ್ರ ಸ್ನಾನ ದೊಡ್ಡ ದೊಡ್ಡ ವ್ಯಕ್ತಿಗಳು ಋಷಿಗಳು ಮಾಡೋದಿಲ್ಲ. ಅವರು ಸ್ನಾನ ಮಾಡೋದು ಬರೀ ನದಿಗಳಲ್ಲಿ, ಸಮುದ್ರ ಸ್ನಾನ ಮಾಡಲ್ಲ ಅಂತ. ಆದ್ರೆ ಪುರಾಣಗಳಲ್ಲಿ ಸಮುದ್ರ ಸ್ನಾನ ಶ್ರೇಷ್ಠ ಅಂತ ಹೇಳ್ತಾರಲ್ವಾ, ಯಾವ್ದು ಕರೆಕ್ಟ್? ಸರ್ ನಿಮ್ಮ ಕ್ವಶನ್. ನೀವು ಸಮುದ್ರದಲ್ಲಾದ್ರೂ ಸ್ನಾನ ಮಾಡಿ, ನದಿಯಲ್ಲಾದ್ರೂ ಸ್ನಾನ ಮಾಡಿ. ಮೊದಲು ಸ್ನಾನ ಅಂದ್ರೆ ಏನು ಅಂತ ಯೋಚನೆ ಮಾಡಿ. ಸ್ನಾನ ಅಂದ್ರೆ ಏನು? ನಿರ್ಮಾಲಿನ್ಯ, ಮನೋಮಾಲಿನ್ಯವನ್ನ, ಶರೀರದ ಮಾಲಿನ್ಯವನ್ನ, ಬುದ್ಧಿಯ ಮಾಲಿನ್ಯವನ್ನ ತೊಳ್ಕೊಳ್ಳೋದು ಅಥವಾ ಕಳ್ಕೊಳ್ಳೋದು ಅಂತ ನೀವು ಯೋಚನೆ ಮಾಡಿ. ನೀವು ಫಿಸಿಕಲ್ ಆಗಿ ಅದನ್ನ ತಗೊಳ್ಬಾರ್ದು. ಶಾರೀರಿಕವಾಗಿ ಸ್ನಾನ ಮಾಡ್ತೀವಿ ಅನ್ನೋ ತರದಲ್ಲಿ ತಗೊಳ್ಬಾರ್ದು ಅದನ್ನ. ಸ್ನಾನ ಅಂದ್ರೆ ಮಡಿಯಾಗೋದು ಅಂತ, ಶುದ್ಧವಾಗೋದು ಅಂತ. ಶರೀರವನ್ನ ನೀವು ಸಮುದ್ರದಲ್ಲಿ ಶುದ್ಧ ಮಾಡಕ್ ಆಗಲ್ಲ. ಯಾಕೆ ಅಂತಂದ್ರೆ ಅದು ಉಪ್ಪು ನೀರದು. ಸಮುದ್ರ ಮೂಳಿಗೆ ಬಂದ್ರೆ ಬಟ್ಟೆಗಳೆಲ್ಲ ಅಂಟ್ಕತ್ತವ ಮೈಗೆ, ಉಪ್ಪುಪ್ಪಾಗಿರ್ತದೆ ಶರೀರ. ಮತ್ತೆ ಸೀನೀರ್ನಲ್ಲಿ ತೊಳೆಯಬೇಕು ನೀವು. ಹಾಗಾಗಿ ಸಮುದ್ರ ಸ್ನಾನ, ನದಿ ಸ್ನಾನ ಅನ್ನೋಂಥದ್ದನ್ನ ಶರೀರಕ್ಕಷ್ಟೇ ನೀವು ಅನ್ವಯ ಮಾಡ್ಕೊಂಡಾಗ ಶ್ರೇಷ್ಠವಾದದ್ದು ನದಿ ಸ್ನಾನವೇ ಆಗುತ್ತೆ. ಸಮುದ್ರ ಸ್ನಾನ ಮಾಡಿ ಅದೇ ಬಟ್ಟೆಲಿ ಇರಕ್ಕಾಗಲ್ಲ ನೀವು, ಚರ್ಮ ಎಲ್ಲ ಬಿಗಿಯಕ್ ಶುರುವಾಗ್ಬಿಡುತ್ತೆ. ಹಂಗಿದ್ಮೇಲೆ ಅಲ್ಲಿ ಏನ್ ಹೇಳಕ್ ಹೊಟ್ಟಿದಾರ ಅವರು ಅಂದ್ರೆ, ಈ ಜೀವ ಅನ್ನುವಂಥದ್ದು ಶಿವಸಾಗರದೊಳಗಡೆಗೆ ಮುಳುಗಬೇಕು ಅಂತ. ಜೀವ ಶಿವಸಾಗರದಲ್ಲಿ ಮುಳುಗೋದು ಅಂದ್ರೆ ಏನು? ನಾಮರೂಪ ಅನ್ನೋ ಉಪಾಧಿಗಳನ್ನು ಕಳ್ಕೊಳ್ಳೋದು ಅಂತ. ಅವಾಗ ಏನಾಗುತ್ತೆ? ಅಲ್ಪತೆ ಹೋಗಿ ಅನಂತತೆ ಪ್ರಾಪ್ತಿ ಆಗತ್ತೆ. ಮಾಲಿನ್ಯವಾಗಿತ್ತು ಉಪಾಧಿ ಅಂತ ಅಲ್ಲಿ ನಾನು ಅನ್ನೋದು, ನನ್ನದು ಅನ್ನೋಂಥದ್ದು, ಅಹಂಕಾರ, ಮಮಕ, ಇವೆಲ್ಲ ಮಾಲಿನ್ಯಗಳು. ಅವುಗಳನ್ನು ಕಳ್ಕೊಂಡ ತಕ್ಷಣ ಏನಾಗುತ್ತೆ? ಅಮೇಯತೆ ಬಂದ್ಬಿಡ್ತದೆ, ಅನಂತತೆ ಬಂದ್ಬಿಡ್ತದೆ, ಜೀವ ಹೋಗಿ ಶಿವ ಆಗತ್ತೆ. ಇದನ್ನ ಸ್ನಾನ ಅಂತ ಕರೆದಿರೋದು. ದೊಡ್ಡವರೆಲ್ಲ ಸ್ನಾನ ಮಾಡ್ತಿದ್ದು ಅಲ್ಲಿ. ಹಾಗಾಗಿ ಆ ಒಂದು ಸಾಂಕೇತಿಕವಾಗಿ ನೀವು ಅದನ್ನ ತಗೊಂಡು ಅರ್ಥ ಮಾಡ್ಕೊಳ್ಬೇಕು, ಫಿಸಿಕಲ್ ಆಗಿ ತಗೊಳ್ಬಾರ್ದು. ಅರ್ಥ ಆಯ್ತಾ? ತುಂಬ ಸಂತೋಷ ಆಯಿತು ಸರ್. ತುಂಬ ತುಂಬ ಧನ್ಯವಾದಗಳು. ಇನ್ನೊಂದು ನಿಮಿಷ ಇದೆ ನಿಮ್ಮ ಇದು ಮಾಡೋದಕ್ಕೆ. ಅಷ್ಟು ಬಿಟ್ಟರೆ ತುಂಬಾ ಎಲ್ಲ ಫುಲ್ಲು ತೊಗೊಂಡ್ವಿ ನಾವು. ನಿಮ್ಮ ಒಂದು ಸಮಯನೂ, ಸಂಪತ್ತನ್ನು, ಜ್ಞಾನದ ಒಂದು ಸಿರಿಯನ್ನು ನಾವೆಲ್ಲ ತಗೊಂಡಿದ್ದೀವಿ. ತುಂಬ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.
ಶ್ರೀ ವಾಸವಿ ದೇವಿಯ ಪಾದಾರ್ಪಣಮಸ್ತು. ಹರಿ ಓಂ. ಇವಾಗ ಯಾರು ಬೇಕಾದರೂ ಮಾತಾಡಿ.